ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಸಮೀಪದಲ್ಲಿ ಹುಲಿಮಂಗಲ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಮೊದಲನೇ ಸುತ್ತಿನ ಗ್ರಾಮಸಭೆಗೆ ಜನಪ್ರತಿನಿಧಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಹಾಗೆಯೇ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳ ಹಾಗೂ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡು ಬಂತು. ಇನ್ನು ಹುಲಿಮಂಗಲ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಹುಲಿಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಅಮರಾವತಿರವರು ವಹಿಸಿದ್ದರು. ಇನ್ನು ಗ್ರಾಮಸಭೆಯಲ್ಲಿ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಹಬೂಬ್ ಶರೀಫ್, ಮಾಜಿ ಅಧ್ಯಕ್ಷರುಗಳಾದ ಸೈಯದ್ ಸಾದಿಕ್, ಶ್ರೀಮತಿ ಪಿಲ್ಲಮ್ಮ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ HV ಕೃಷ್ಣಪ್ಪ, ಕಾರ್ಯದರ್ಶಿ S ರವಿ ಮತ್ತು ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ₹39 ಶಿಕಾರಿಪೇಟೆ ಗ್ರಾಮದ ಓರೆಂಜ್ ಹೊರಚ ನಿರ್ಮಾಣ ಪೈಪ್ಲೈನ್ ಕಾಮಗಾರಿ ₹90,500 ಶಿಕಾರಿಪೇಟೆ ಗ್ರಾಮ ಮದರ್ ತೆರೇಸಾ ಕಮ್ಯುನಿಟಿ ಮುಂಭಾಗ ಹೊರಚ ನಿರ್ಮಾಣ ಸಾಮಗ್ರಿಕರಣ ₹80,33 ಶಿಕಾರಿಪೇಟೆ ಗ್ರಾಮದ ವಧು ಚಾಲನೆ ಹೊಸ ಕೊಡಬೇಕು ವಿಜಯ ಪೈಪ್ ಚೇತನ ಕಾಲೂರು ಇತರೆ ಭಕ್ತರು ₹4,21,799 ಹುಲಿಮಂಗಲ ಗ್ರಾಮದ ವಿನಾಯಕ ಬರಣ ಇರುವ ಕೊಳಪಾಯಿ ಹೊಸದಾಗಿ ಕುಂಕುಮ ಚೇತನ ಇತರೆ ₹4,30,485 ಮಾರವಳ್ಳಿ ಗ್ರಾಮ ಶಿಕಾರಿಪೇಟೆ ಮುಖ್ಯ ಸಕ್ರಿಯ ಡಿಪಾರ್ಟ್ಮೆಂಟ್ ಮುಂಭಾಗ ಬ್ಲಾಕ್ ಆಗಿರುವ ಹೊರಚನ್ನು ಪೈಪ್ಲೈನ್ ಕ್ರಮಗೊಳಿಸಲು ಹೊಸ ಪೈಪ್ ₹97,64 ಶಿಕಾರಿಪೇಟೆ ಗ್ರಾಮದ ಗೊರಳಿ ರಸ್ತೆ ಬಾಬಾ ಮನೆಯಿಂದ ರೈನ್ ರೈಸ್ ಹಿಂಭಾಗದಲ್ಲಿ ಹೊರಚಂಡಿ ₹8,800 ಶಿಕಾರಿಪೇಟೆ ಗ್ರಾಮದ ಮುಸ್ತಾಫ್ ಸಲಮಾನವರಿಗೆ ಭರತ್ಮನವರಿಗೆ ಹೊರಚಂಡಿ ಕಾಮಗಾರಿ ₹3,83,383 ಮಾರವಳ್ಳಿ ಗ್ರಾಮದ ಶ್ವೇತ ಮನೆಯಿಂದ ಭರತ್ಮನ ಹೊರಚಂಡಿ ಕಾಮಗಾರಿ ₹4,70,799 ನಂದಾಪುರ ಗ್ರಾಮದ ಅಂಗಡಿ ಯಲ್ಲಪ್ಪರ ಮನೆಯಿಂದ ವಾಸನ ಮನೆ ಕಾಂಕ್ರೀಟ್ ₹4,63,172 ಮಾರವಳ್ಳಿ ಗ್ರಾಮದ ಪುಷ್ಪ ಭರತ್ ಮನೆಯಿಂದ ಮುಂದಕ್ಕೆ ಮಾರ್ಗವಾಗಿ ಹೆಚ್ಚುವರಿ ಕೆಲಸ ಕಾಂಕ್ರೀಟ್ ಮಾಡಿ ₹4,60,618 ಎಸ್ಪಿಗಿಪುರ ಗ್ರಾಮದ ಮುನಿಯಪ್ಪನ ಸುಧಾಕರ್ ಮನೆ ಕಾಂಕ್ರೀಟ್ ₹4,63,159 ಮಾರವಳ್ಳಿ ಗ್ರಾಮದ ಕರ್ಪೂರ ಮನೆ ರಾಜಪ್ಪನವರಿಗೆ ಕಾಂಕ್ರೀಟ್ ₹4,60,618 ಎಸ್ಪಿಗಿಪುರ ಗ್ರಾಮದ ಬಿ ವೆಂಕಟೇಶ್ ಮನೆ ಸಣ್ಣ ಸಾಗರ ಕಾಂಕ್ರೀಟ್ ₹4,60,233 ಹುಲಿಮಂಗಲ ಗ್ರಾಮದ ಸರ್ಕಾರಿ ಶಾಲೆ ಹಿಂಭಾಗ ಮೌಲ್ಯ ₹4,60,318 ಶಿಕಾರಿಪೇಟೆ ಗ್ರಾಮದ ಅಯ್ಯೂಬ್ ಮನೆಯಿಂದ ರಾಮಣ್ಣನವರಿಗೆ ₹3,80,999 ಶಿಕಾರಿಪೇಟೆ ಗ್ರಾಮದ ಅಪ್ಪನಗರ ಸೈಯದ್ ರಫೀಕ್ ಮನೆ ಮೌಲ್ಯ ಮನೆ ಹತ್ತಿರ ಸಿಸಿ ಸ್ಟಾಫ್ ₹4,70,722 ಮಾರವಳ್ಳಿ ಗ್ರಾಮದ ಸುಮತಿ ಮನೆ ಗಡ್ಡನವರು ಕಾಂಗ್ರೆಸ್ ₹3,70,704 ಶಿಕಾರಿಪೇಟೆ ಗ್ರಾಮ ಇಂತಿಯಾಜ್ ಮನೆ ಸೈಫುಲ್ ಮನೆಯವರಿಗೆ ಹೊರಚಂಡಿ ಕಮ್ಮಿ ₹4,13,682 ಶಿಕಾರಿಪೇಟೆ ಗ್ರಾಮದ ಅಕ್ಬರ್ ನಗರ ಸಿಕಂದರ್ ಮನೆ ರಾಜಕಾಲುವೆ ಸಿಸಿ ಸ್ಟಾಫ್ ₹4,77,722 ಮತ್ತು ಎಸ್ಪಿಪುರ ಗ್ರಾಮದ ನೀರು ಸರಬಂಧ ಒಳಚಂಡಿ ಮನೆ ಕಾವೇರಿ ಸಂಪರ್ಕ ಬಾಬ್ತು ₹5,07,080 ನಂದಾಪುರ ಗ್ರಾಮದ ಯಲ್ಲಪ್ಪ ಮನೆ ಹತ್ರ ಲಲಿತಮ್ಮನ ಅಂಗಡಿ ಯಲ್ಲಪ್ಪ ವಾಸನ ತಾಲೂಕ್ ಪಂಚಾಯತಿಯಲ್ಲಿ ಇದೆ. ಸೊ ಮುಖ್ಯವಾಗಿ ಈ ದಿನದಲ್ಲಿ ಆಲ್ರೆಡಿ ಫ್ರೈಡೇ ಒಂದು ಮೀಟಿಂಗ್ ಆಗಿದೆ ಕ್ರೈಸ್ಟ್ ಯೂನಿವರ್ಸಿಟಿ ಜೊತೆಯಲ್ಲಿ. ಪ್ರತಿಯೊಬ್ಬ ನಾಗರಿಕರು ಸಹ ವಿಮೆ ಸೌಲಭ್ಯನ ಪಡ್ಕೋಬೇಕು ಎಂಬುದಾಗಿ ಸೊ ಆ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯಿತಿಯ ಒಟ್ಟಿಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಸಹ ಕ್ರೈಸ್ಟ್ ಯೂನಿವರ್ಸಿಟಿಯ ಒಂದು ಸಹಯೋಜದೊಂದಿಗೆ ಪ್ರತಿಯೊಂದು ಬ್ಯಾಂಕ್ಗಳ ಸಹಯೋಜದೊಂದಿಗೆ ಪ್ರತಿಯೊಬ್ಬ ನಾಗರಿಕರು ಸಹ ವಿಮೆ ಸೌಲಭ್ಯನ ತೆಗೆದುಕೊಳ್ಳಬೇಕಾಗಿ ವಿನಂತಿ. ಏನು ವಿಮೆ ಸೌಲಭ್ಯ ಅಂತಂದರೆ ಮುಖ್ಯವಾಗಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಹೇಳಿ ಈ ಯೋಜನೆ ಅಡಿಯಲ್ಲಿ 18ರಿಂದ 70 ವರ್ಷದ ಒಳಗಡೆ ಇರುವಂಥವರು ವರ್ಷಕ್ಕೆ ₹20 ಕಟ್ಟಾಗುತ್ತೆ. ಸೊ ದಯವಿಟ್ಟು ಈ ಯೋಜನೆಗಳನ್ನು ಸೌಲಭ್ಯನ ತೆಗೆದುಕೊಳ್ಳಿ. ವರ್ಷಕ್ಕೆ ₹20 ಅಷ್ಟೇ ಇರುತ್ತೆ. ಒಂದು ವೇಳೆ ಆ ವ್ಯಕ್ತಿ ಏನಾದರೂ ಅಪಘಾತದಲ್ಲಿ ಮರಣ ಹೊಂದಿದ ಪಕ್ಷದಲ್ಲಿ ಆ ಕುಟುಂಬಕ್ಕೆ ₹2 ಲಕ್ಷದವರೆಗೂ ಸಹ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಸೊ ಇಲ್ಲಿರೋ ಪ್ರತಿಯೊಬ್ಬರು ಸಹ ಒಂದಲ್ಲ ಒಂದು ಬ್ಯಾಂಕ್ ಅಕೌಂಟನ್ನು ಒಳಗೊಂಡಿರ್ತೀರ. ಸೊ ದಯವಿಟ್ಟು ನಿಮ್ಮ ಬ್ಯಾಂಕ್ ಖಾತೆ ಎಲ್ಲಿದೆಯೋ ಅಲ್ಲಿ ಹೋಗಿ ಈ ಸೌಲಭ್ಯನ ಪಡ್ಕೋಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಹಾಗೆ ನಾವು ನಿಮಗೆ ಹೇಳ್ತಾ ಇರೋದಂದ್ರೆ ದಯವಿಟ್ಟು ನಿಮ್ಮ ಮನೆ ಮುಂದೆ ಇರ್ತಕ್ಕಂಥ ಯಾವುದೇ ವೈಟ್ ಕೆಳಗಡೆ ಬಂದಿತ್ತು ಇಲ್ಲ ನಿಮ್ಮ ಮನೆಯವರು ಗ್ರೌಂಡ್ ಆಗ್ತಾ ಇತ್ತು ಈ ಥರ ವಿಷಯಗಳನ್ನ ದಯವಿಟ್ಟು ಎಲ್ಲರಿಗೂ ತಿಳಿಸಿ. ಈ ಥರ ಏನೇ ಇರಲಿ ಸೇಫ್ಟಿ ವಿಷಯಗಳನ್ನ ಸ್ವಲ್ಪ ಬೇಗ ಇದಕ್ಕೆ ತಗೊಂಡು ನಿಮ್ಗೆ ಏನೇ ಕಂಪ್ಲೇಂಟ್ ಇದ್ರೂ 191ಗೆ ಇನ್ಫಾರ್ಮ್ ಮಾಡಿ ಅಂತ ಕೇಳ್ಕೊಳ್ತೇವೆ ಸರ್. ಆ ಥರ ದಯವಿಟ್ಟು ನಮ್ಮ ಗ್ರಾಮ ಪಂಚಾಯತ್ ಯಾವುದೇ ಕಾರಣದ ಯಾಕೆಂದ್ರೆ ನಾವು ಮತ್ತೆ ಬಸ್ ಸ್ಟ್ಯಾಂಡ್ನವರೇ ಅದನ್ನ ಕಂಡೇಕಾಗಲ್ಲ. ನಿಮ್ಗೆ ಸಾರ್ವಜನಿಕರು ಎಲ್ಲರಿಗೂ ಗೊತ್ತಿರ್ತಾರೆ. ನಿಮ್ಗೆಲ್ಲಾದರೂ ಗ್ರಾಮದಲ್ಲಿ ಕಣ್ಣಿಗೆ ಬಿದ್ದರೆ ಆ ಥರ ವೈರ್ ಅಥವಾ
ಕಂಬ ಗ್ರೌಂಡ್ ಆಗ್ತಾ ಇದ್ರೆ ಏನಾದರೂ ಸಮಸ್ಯೆ ಕರೆಂಟ್ ಯಾವುದೇ ಸಮಸ್ಯೆ ಇರಲಿ ಇಮಿಡಿಯೇಟ್ 191 ಫೋನ್ ಮಾಡಿ ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಫೋನ್ ಮಾಡಿದ್ರು ಇವಾಗ ಗ್ರಾಮ ಪಂಚಾಯತ್ ತಿಳಿಸಿ ನಾವು ಇಮಿಡಿಯೇಟ್ ಫೋನ್ ಮಾಡಿದ್ರು. ದಯವಿಟ್ಟು ಯಾರಿಗೂ ಮನೆಯಲ್ಲಿ ಒಬ್ಬರೇ ಮಗಳು 11 ವರ್ಷದ ಮಗು ಗೊತ್ತಾಗಿದೆ ಮುಖಂಡರ ಗ್ರಾಮ ಪಂಚಾಯತ್ ನಾನು ಬಿಡ್ತೀನಿ. ದಯವಿಟ್ಟು ಆ ಥರ ನಮ್ಮ ಗ್ರಾಮದಲ್ಲಿ ಯಾವುದೇ ತಪ್ಪು ಆಗ್ಬಾರ್ದು ದಯವಿಟ್ಟು ತಪ್ಪು ಮಾಡ್ಕೊಳ್ತಾ ಸಹಕರಿಸ್ತೀರಂತ ಇಲಾಖೆ ವತಿಯಿಂದ ಇರುವಂತಹ ಸೌಲಭ್ಯಗಳು ಹೀಗಿವೆ. ಮೊದಲನೇದಾಗಿ ನಿಲಯಗಳು ಅಂದರೆ ಹಾಸ್ಟೆಲ್ಸ್. ನಮ್ಮ ಆನೇಕಲ್ ತಾಲೂಕಲ್ಲಿ 8 ನಿಲಯಗಳಿವೆ. ಆನೇಕಲ್ ತಾಲೂಕಲ್ಲಿ ಅದು 4 ಪೋಸ್ಟ್ ಮೆಟ್ರಿಕ್, 4 ಪ್ರಿಮೆಟ್ರಿಕ್, 1 ಆಶ್ರಮ ಶಾಲೆ, 7 ಪ್ರಿಮೆಟ್ರಿಕ್, 1 ಆಶ್ರಮ ಶಾಲೆ ಇದೆ. ಅವು ಯಾವುವು ಅಂದರೆ ಸರ್ಜಾಪುರದಲ್ಲಿ ಸಹಾಯಕ ನಿರ್ದೇಶಕರ ಕಚೇರಿ ವತಿಯಿಂದ ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯ ಸರ್ಜಾಪುರ, ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯ ಆನೇಕಲ್, ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯ ಪೋಸ್ಟ್ ಹಾಸ್ಟೆಲ್ಸ್, ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯ, ಕಾಲೇಜು SC ಬಾಲಕರ ವಿದ್ಯಾರ್ಥಿ ನಿಲಯ ಆನೇಕಲ್ದಲ್ಲಿದೆ, ಹಾಗೂ SC/ST ಕಾಲೇಜು ಬಾಲಕರ ವಿದ್ಯಾರ್ಥಿ ನಿಲಯ ಜಿಮ್ನಿಯಲ್ಲಿದೆ, ಹಾಗೂ ಬಾಲಕಿಯರ ವೃತ್ತಿಪರ ಕಾಲೇಜು, ಆಮೇಲೆ ಬಾಲಕಿಯರ ಕಾಲೇಜು ಆನೇಕಲ್ದಲ್ಲಿದೆ, ಹಾಗೂ RTPK ಕಾಲೋನಿ ಭೂತಿಯಲ್ಲಿ ಆಶ್ರಮ ಶಾಲೆ ಇದೆ. ಇದು 7ನೇ ತರಗತಿವರೆಗೂ ಇದೆ. ಮೂಲಭೂತ ಸೌಕರ್ಯ ಒಳ್ಳೆ ಮೂಲಭೂತ ಸೌಕರ್ಯಗಳು ಈಗ ಆನ್ಲೈನ್ ಅಪ್ಲೈ ಇರ್ತಾರೆ. ಯಾವ ಮಕ್ಕಳು ಸೇರ್ಕೋಬೇಕಾದ್ರೆ ಆದಷ್ಟು ಬೇಗ ಆನ್ಲೈನ್ ಅಪ್ಲೈ ಮಾಡಿಕೊಂಡು ಹಾಸ್ಟೆಲ್ಗೆ ಸೇರ್ಕೋಬಹುದು. ಹಾಗೂ 1ರಿಂದ 10ನೇ ತರಗತಿವರೆಗೂ ವಿದ್ಯಾರ್ಥಿ ವೇತನ ಸಿಗುತ್ತೆ, ಹಾಗೂ 10ನೇ ತರಗತಿಯಿಂದ ಉನ್ನತವರೆಗೂ ವಿದ್ಯಾರ್ಥಿ ವೇತನ ಸಿಗುತ್ತೆ. ಇದನ್ನು ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಹಾಗೂ ಪ್ರೈಸ್ ಮನಿ 10ನೇ ತರಗತಿಯವರಿಗೆ ಪ್ರಥಮ ದರ್ಜೆಯಲ್ಲಿ ಪಾಸ್ ಆದವರಿಗೆ 60 ಅಬೋ ಅಥವಾ 70 ಅಬೋ ಆದವರು 60 ಅಬೋ ಆದವರಿಗೆ 7,000 ಸಿಗುತ್ತೆ, 70 ಅಬೋ ಆದವರಿಗೆ 15,000 ಸಿಗುತ್ತೆ. ನಮ್ಮ ಇಲಾಖೆ ವತಿಯಿಂದ ಏನಂತಂದರೆ KYC ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಎಲ್ಲರೂ ತಮ್ಮ ಪ್ರತಿಯೊಬ್ಬ ಮನುಷ್ಯನು ಪ್ರತಿ 5 ವರ್ಷಕ್ಕೆ ಒಮ್ಮೆ ಏನದು ಆಧಾರ್ ಅಪ್ಡೇಟ್ ಮಾಡಿಸ್ಬೇಕಾಗಿರೋದ್ರಿಂದ ಆಧಾರ್ ಕಾರ್ಡ್ ಅಪ್ಡೇಟ್ ಇದ್ದರೆ ಮಾತ್ರ ನಮ್ಮ ಏನದು ರೇಷನ್ ಕಾರ್ಡ್ ಅಪ್ಡೇಟ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಪ್ರತಿ ತಿಂಗಳು ಹಂಚಿಕೆ ಆಹಾರ ಧಾನ್ಯ ಹಂಚಿಕೆ ಏನು ಆಗುತ್ತೆ ಸುಗಮವಾಗಿ ನಿಮಗೆ ರೇಷನ್ ಸಿಗೋವಂಗೆ ಆಗುತ್ತೆ. ಬಟ್ ಇಲ್ಲಿ ಕೆಲವರೆಲ್ಲ ಮೆನಿ ಪೀಪಲ್ ಈಗ ಐ ಥಿಂಕ್ ಸೊ ಇನ್ನು ನಮ್ಮ ಹುಲಿಮಂಗಲ ವ್ಯಾಪ್ತಿಯಲ್ಲಿ 400 ಪಡಿತರ ಚೀಟಿಗಳು KYC ಮಾಡಿಲ್ಲ. ಸೊ ಏಕೆ ಮಾಡಿಲ್ಲ ಅನ್ನೋದು ನಂಗೆ ಗೊತ್ತಿಲ್ಲ. 2016ರಿಂದ ಪ್ರತಿಯೊಬ್ಬರಿಗೂ ನಾವು ಅಪ್ಡೇಟ್ ಕೊಡ್ತಾನೆ ಇದ್ದೀವಿ. 6 ಇಲಾಖೆ ಆನೇಕಲ್ ತಾಲೂಕಲ್ಲಿ 92% KYC ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇನ್ನು 8% ಮಾತ್ರ ಬಾಕಿ ಇದೆ. ಅದು ಏಕೆ ಇನ್ನು ಕೆಲವರು ಊರ್ಬಿಟ್ಟು ಹೋಗಿರೋರು ಇದ್ದೀರಿ. ಆ್ಯಂಡ್ ಪ್ರತಿ ತಿಂಗಳು ರೇಷನ್ ತೊಗೊಳ್ಳಿಕ್ಕೆ ಮಾತ್ರ ಬರ್ತಿದ್ದೀರಿ, ಬಟ್ ಅಪ್ಡೇಟ್ ಇದಕ್ಕೆ ಮಾಡಿಸ್ತಿಲ್ಲ. ತಮ್ಮಗಳ ಹತ್ರ ಸಾಕಷ್ಟು ರೀಸನ್ಸ್ ಇರ್ಬೋದು, ನೆಪಗಳಿರ್ಬೋದು, ಬರಲಿಕ್ಕೆ ಆಗಿಲ್ಲ ಅಂತ. ಬಟ್ ದಯಮಾಡಿ KYC ಅಪ್ಡೇಟ್ ಮಾಡಿಕೊಡಿ. ಅದು 100% ಮಾಡಲೇಬೇಕಿದೆ. ಈ ತಿಂಗಳ ಅಂತ್ಯದೊಳಗಡೆ ನಿಮ್ಮ ಪಡಿತರ ಚೀಟಿಗಳನ್ನ ಅಪ್ಡೇಟ್ ಮಾಡಿಸ್ಕೊಡಿ. ಹೀಗೆ ಮಾಹಿತಿ ಕೊಟ್ಟಿದ್ದೀವಿ. ಲಾಗಿನ್ಸ್ ಇದೆ, ಅವ್ರು ಲಾಗಿನ್ ಒಳಗಡೆ ಅಪ್ಡೇಟ್ ಮಾಡ್ತಾರೆ. ಅಲ್ಲ ಈ ಸೊಸೈಟಿ ಒಟ್ಟು ಪ್ರೊಪಗೇಟ್ ಮಾಡಿ ಕೊಪ್ಪಾಗಿದೆ ಹುಲಿಮಂಗಲ ಮಾಡಲ್ಲ ಅಂತ ಹೇಳ್ತಾ ಇದ್ದಾರ ಅಲ್ಲ. KYC ಅಪ್ಡೇಷನ್ಸ್ 2 ವಿಷಯಗಳಿದ್ದಾವೆ. ಯಾವುದೇ ಸದಸ್ಯರು ಮರಣ ಹೊಂದಿರುವಂತ ಯಾವ್ದಾದ್ರು ಒಂದು ಮಾಹಿತಿ ಇದ್ದಲ್ಲಿ ಅವರು ಇಲ್ಲಿ ನಮಗೆ ಡಿಲೀಷನ್ ಆಪ್ಷನ್ ಮಾಡ್ತಾರೆ, ಬಟ್ ನೀವು ತಿದ್ದುಪಡಿ ಮಾಡಿಸ್ಲೇಬೇಕು. ಅಕ್ನಾಲೇಜ್ಮೆಂಟ್ ಹಾಕಿ ಅಪ್ಲಿಕೇಶನ್ ಅದನ್ನೇ ಆನ್ಲೈನ್. ಈಗ ನ್ಯಾಯಬೆಲೆ ಅಂಗಡಿದಾರರಿಗೆ ಹೆಸರು ಸೇರ್ಪಡೆ ಅಥವಾ ಡಿಲೀಷನ್ ಬಗ್ಗೆ ಅವರಿಗೆ ಮಳೆ ನೀರು ಸಂಗ್ರಹ ಆಗದಂಗೆ ಒಳಗಡೆ ಎಲ್ಲಾನು ಶೇಖರಣೆ ಮಾಡಕ್ಕೆ ಅದೊಂದು ಹೇಳ್ಬೇಕು. ಆಮೇಲೆ ಎಣ್ಣೀರು ಮಾರಾಟ ಮಾಡೋದೇ ಎಣ್ಣೀರು ಚಿಪ್ಪುಗಳನ್ನ ಹೊಡೆದಾಕಿರ್ತಾರೆ, ಅದನ್ನ ಕ್ಲೀನ್ ಸೂಕ್ತವಾಗಿ ವಿಲೇವಾರಿ ಮಾಡ್ಬೇಕಂತೇಳಿ ತಮ್ಮ ಮೂಲಕ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಅದು ಇವರು ಪಾಕೆಟ್ ಸ್ಪೀಡಲ್ಲಿ ಓದಿದ್ದಕ್ಕೆ ನಾನು ಫಾಲೋ ಮಾಡೋಕ್ಕಾಗಿಲ್ಲ. ಇದರಲ್ಲಿ ಆರೋಗ್ಯ ಇಲಾಖೆನೂ ಒಂದು ಸಬ್ಜೆಕ್ಟ್ ಬೇಕು ಅಂತ ನನ್ನ ಆಸೆ. ಸೊ ದಯವಿಟ್ಟು ನಮ್ಮದ್ರಲ್ಲಿ ಏನಾಗಿದೆ ಮೇಡಮ್, ಹೆರಿಗೆ ಆಸ್ಪತ್ರೆ ನಮ್ಮದು
24/7 ಹೆರಿಗೆ ಆಸ್ಪತ್ರೆ ಇರೋದ್ರಿಂದ ರಾತ್ರಿಯಲ್ಲಿ ಸಿಸ್ಟರ್ಸ್ ಇರ್ತಾರೆ. ಸೊ ನೈಟಲ್ಲಿ ಧೂಮಪಾನ ಆಗಿರಲಿ ಮದ್ಯಪಾನ ಮಾಡಿಬಿಟ್ಟು ಬರೋರು ಜಾಸ್ತಿ ಜನ ಇದ್ದಾರೆ. ಸೊ ಲೇಡೀಸ್ ಇರೋದ್ರಿಂದ ಅವ್ರಿಗೆ ಸುರಕ್ಷತೆಗೋಸ್ಕರ ನಮಗೆ ಇವರು ಸೆಕ್ಯೂರಿಟಿ ಥರ ಏನಾದರೂ ಕೊಟ್ಟರೆ ಚೆನ್ನಾಗಿದೆ ನಿಮ್ಮ ಕಡೆಯಿಂದ. ಅದು ವ್ಯವಸ್ಥೆ ನಾನು ಲೆಟರ್ ಬೇಕಾದರೆ ಸಬ್ಮಿಟ್ ಮಾಡ್ತೀನಿ. ದಯವಿಟ್ಟು ಅದೊಂದು ಮಾತ್ರ ಲೆಟರ್ ಕೊಡಿ ಸರ್, ಬಗ್ಗೆ ನಾವು ಡಿಸ್ಕಷನ್ ಮಾಡಿ ಆಕ್ಷನ್ ಡಿಸ್ಕಷನ್ ಮಾಡ್ಕೊಳ್ಳೋಣ. ವೇದಿಕೆ ಮೇಲೆ ಇರುವಂಥ ಗಣ್ಯರ ಹಾಗೂ ಹುಡುಗ ಗ್ರಾಮಸ್ಥರಿಗೆ ನಮಸ್ಕಾರ. ನನ್ನ ಕೃಷಿ ಇಲಾಖೆಯಲ್ಲಿ ಇರುವಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಪ್ರಮುಖವಾಗಿ ನಮ್ಮ ಇಲಾಖೆಯಲ್ಲಿರುವ ಕೃಷಿ ಭಾಗ್ಯ ಯೋಜನೆ ಅಂತ ರಾಜ್ಯ ಸರ್ಕಾರದ ಯೋಜನೆ. ಈ ಯೋಜನೆಯಲ್ಲಿ ನಾವು ಕೃಷಿ ಏನು 1 ಎಕರೆ ಜಮೀನಿರುವಂಥ ರೈತರಿಗೆ ಕೃಷಿ ಹೊಂಡ ಮಾಡಲಿಕ್ಕೆ ಸರ್ಕಾರದಲ್ಲಿ ಅನುವು ಮಾಡಿಕೊಡಲಾಗಿದೆ. ಅದಕ್ಕೆ ನಾವು ಟಾರ್ಪಲ್ ಕೊಡ್ತೀವಿ. ಕೃಷಿ ಇಲಾಖೆಯ ಸಹಾಯಧನದಲ್ಲಿ ಕೃಷಿ ಹೊಂಡಕ್ಕೂ ಕೂಡ ನಿಮಗೆ ಸಹಾಯಧನ ಸಿಗುತ್ತೆ. ಜೊತೆಗೆ ಅದ್ರ ಹೊಂಡ ಸುತ್ತ ಸೇಫ್ಟಿಗೆ ಮಾಡ್ಕೊಳ್ಳಿಕ್ಕೆ ಕಲ್ತಿಗಳಿಗೂ ಕೂಡ ಸಹಾಯಧನವನ್ನು ನಾವು ಕೊಡ್ತೀವಿ. ಈಗ ಯಾರಾದರೂ ಆಸಕ್ತಿ ಇದ್ದರೆ ನಮ್ಮ ಕೃಷಿ ಇಲಾಖೆ ಆರೋಗ್ಯ ಕಚೇರಿಯನ್ನು ಸಂಪರ್ಕ ಮಾಡಿದ್ರೆ ನಾವು ಹೆಚ್ಚಿನ ಮಾಹಿತಿನ ಒದಗಿಸ್ಕೊಡ್ತೀವಿ. ಹಾಗೆ ಇನ್ನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂದರೆ 2,000 ಎಲ್ರಿಗೂ ಬರ್ತಿದೆ ಅನ್ಕೊಂಡಿದ್ದೀನಿ. ಯಾರಿಗೆ ಜಮೀನು ಇದೆ ಅವರಿಗೆಲ್ಲ ಇನ್ ಕೇಸ್ ಏನಾದರೂ ವ್ಯತ್ಯಯ ಆಗಿದ್ರೆ ಅದು ಬರೋದು ನಿಂತೋಗಿದ್ರೆ ಅದಕ್ಕೆ ಸರ್ಕಾರದಿಂದ ಕೆಲವೊಂದು ಒಂದೇ ಕುಟುಂಬ ಸದಸ್ಯರು ಅಂತ ಹೇಳಿ ಕೆಲವೊಂದು ಅರ್ಜಿಗಳಿರುತ್ತೆ, ಅದರಿಂದ ನಿಂತೋಗಿರುತ್ತೆ. ಅದು ಯಾವುದಕ್ಕೆ ಅಂದರೆ ನಾವು ಇಲಾಖೆಗೆ ಬಂದು ನಾವು ಆಧಾರ್ ಕಾರ್ಡ್ ತೊಗೊಂಡ್ಬಂದು ಚೆಕ್ ಮಾಡಿಸಿದ್ರೆ ಯಾವ ಕಾರಣದಿಂದ ನಿಂತೋಗಿದೆ ಮತ್ತು ಅದು ಬರೋದಕ್ಕೆ ಯಾವ ವ್ಯವಸ್ಥೆ ಮಾಡಬೇಕು ಅಂತ ನಾವು ಹೇಳ್ತೀವಿ. ಕೆಲವು KYC ಮಾಡಿಸಿರೋದಿಲ್ಲ, ಅದರಿಂದ ನಿಂತೋಗಿರುತ್ತೆ. ಅದರ ಏನಾದರೂ ಸಮಸ್ಯೆ ಇದ್ದರೆ ಆಧಾರ್ ಕಾರ್ಡ್ ತೊಗೊಂಡು ಆಫೀಸಿಗೆ ಬನ್ನಿ. ಹಾಗೆ ಇವಾಗ ಮುಂಗಾರು ಹಂಗಾಮು ಪ್ರಾರಂಭವಾಗಿದೆ. ಬಿಸಿಲು ಬೀಜ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ರಾಗಿ, ತೊಗರಿ, ಅಲಸಂದೆ, ಕಡಲೆಕಾಯಿ ಎಲ್ಲ ಸಹಾಯಧನದಲ್ಲಿ ಕೊಡ್ತಾ ಇದ್ದೀವಿ. ಯಾರಾದರೂ ಬೇಕಾದಲ್ಲಿ ಇವತ್ತು ನಿಮ್ಮ ಪಾಣಿ ಆಧಾರ್ ಕಾರ್ಡ್ ತಗೊಂಡು ಇಲಾಖೆಗೆ ಬನ್ನಿ. ಸಹಾಯಧನದಲ್ಲಿ ನಿಮಗೆ ಬಿತ್ತನೆ ಬೀಜದ ವ್ಯವಸ್ಥೆಯನ್ನು ಕೂಡ ಇದೆ. ಹಾಗೆ ಕೃಷಿ ಯಂತ್ರೋಪಗಳು, ಪವರ್ ಟಿಲ್ಲರು, ಟ್ರ್ಯಾಕ್ಟರು, ಮಿನಿ ಟ್ರ್ಯಾಕ್ಟರು, ರೋಟೋವೇಟರು, ಕಲ್ಟಿವೇಟರು, ಟ್ರಾಕ್ಟರ್, ಯಾವುದೇ ನಿಮಗೆ ನೇವು ಕಟ್ ಮಾಡೋ ಮಿಷಿನ್ ಯಾವ್ದು ಬೇಕಿದ್ರು ಹಸುಗಳಿಗೆ ನಾವು ಇಲಾಖೆಯಲ್ಲಿ ಸಹಾಯಧನ ಬರುತ್ತೆ. ಕನಿಷ್ಠ 1 ಎಕರೆ ಜಮೀನು ಇರಬೇಕು ರೈತರಿಗೆ. ನೀವು ಯಾರಾದರೂ ಬಂದು ಅಪ್ಲಿಕೇಶನ್ ಹಾಕಿದಲ್ಲಿ ಜನರಲ್ ರೈತರಿಗೆ ಶೇಕಡ 50% ಮತ್ತು SC ರೈತರಿಗೆ ಶೇಕಡ 90% ಸಹಾಯಧನವನ್ನು ಕೊಡ್ತೇವೆ. ಇದಿಷ್ಟು ನಮ್ಮ ಇಲಾಖೆಯಲ್ಲಿ ಇವಾಗ ಪ್ರಸಿದ್ಧದಲ್ಲಿ. ಮತ್ತು ಇನ್ನೊಂದು ಪ್ರಮುಖವಾಗಿ ಉದ್ಯೋಗ ಖಾತ್ರಿ ಯೋಜನೆ, ಇದು ಗ್ರಾಮ ಪಂಚಾಯತಿಯಿಂದ ಜಾಬ್ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ಯಾವ್ಯಾವ ರೀತಿಯಾದಂತಹ ಉಚಿತ ಇದನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಶಾಲೆಯ ಪ್ರಾರಂಭದಲ್ಲಿ ನಾವು ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕವನ್ನು ಕೊಡ್ತೇವೆ, ಉಚಿತ ಬಟ್ಟೆಯನ್ನು ವಿತರಣೆ ಮಾಡ್ತೀವಿ, ಬೆಳಿಗ್ಗೆ ಹಾಲು ಮತ್ತು ರಾಗಿ ಮಾತನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಮಧ್ಯಾಹ್ನದ ಉಪಹಾರ ಯೋಜನೆಯಲ್ಲಿ ಊಟದ ಜೊತೆಗೆ ಬಟ್ಟೆ, ಬಾಳೆಹಣ್ಣು ಮತ್ತು ಸುಗ್ಗಿಯನ್ನು ಕೊಡ್ತಾ ಇದ್ದೇವೆ. ಇದುವರೆಗೆ ನಾವು ವಾರಕ್ಕೆ 3 ಬಾರಿ ಮಾತ್ರ ಮೊಟ್ಟೆಯನ್ನು ಕೊಡ್ತಾ ಇದ್ದೋ. ಇದೀಗ ನಾವು ಕರ್ನಾಟಕ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ವಾರದ 6 ದಿನವನ್ನು ಸಹ ನಾವು ಮೊಟ್ಟೆಯನ್ನು ಶಾಲೆಯಲ್ಲಿ ಕೊಡ್ತಾ ಇದ್ದೀವಿ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಆನೇಕಲ್ ತಾಲೂಕು ಈ ವರ್ಷ 2024-25ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಆನೇಕಲ್ ತಾಲೂಕು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿ ಆನೇಕಲ್ ಶಾಲೆಯ ಒಂದು ಮಗು ಇಡೀ ರಾಜ್ಯಕ್ಕೆ SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 625 ಅಂಕಗಳನ್ನು ಪಡೆದು ಮೊದಲನೇ ರ್ಯಾಂಕನ್ನು ಸಂಪಾದಿಸಿದ್ದೇವೆ. ನಮ್ಮ ಆನೇಕಲ್ ತಾಲೂಕು ಶೈಕ್ಷಣಿಕವಾಗಿ ಬಹಳ ಅದ್ಭುತವಾದಂಥ ಇದನ್ನ ಮಾಡ್ತಾ ಇದ್ದೇವೆ. ಆದರೆ ಹಾಜರಾತಿ ತುಂಬ ಕಡಿಮೆ ಇದೆ. ಎಲ್ಲರೂ ಖಾಸಗಿ ಶಾಲೆಗಳತ್ತ ಗಮನ ಹರಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಸದಸ್ಯರುಗಳು ತಮ್ಮ ಊರುಗಳಲ್ಲಿ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಕೇಳ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಸರ್ಕಾರಿ ಶಾಲೆಗಳು ಯಾವ ಖಾಸಗಿ ಶಾಲೆಗಳಿಗೂ ಸಹ ಕಡಿಮೆ ಇಲ್ಲದಂತೆ ಎಲ್ಲ ಉತ್ತಮವಾದಂಥ ಫೆಸಿಲಿಟೀಸ್ ಇದೆ. ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿಸುತ್ತಿರುವಂಥ ಶಿಕ್ಷಕರು ಎಲ್ಲರೂ CETಯಲ್ಲಿ ಪಾಸಾಗಿ ಉತ್ತಮ ರ್ಯಾಂಕ್ನೊಂದಿಗೆ ಅತಿ ಹೆಚ್ಚು ಅಂಕವನ್ನು ತೆಗೆದುಕೊಂಡಿರುವಂಥ ಶಿಕ್ಷಕರನ್ನೇ ನಾವು ನೇಮಕ ಮಾಡಿಕೊಳ್ತಾ ಇರೋದ್ರಿಂದ ಬುದ್ಧಿವಂತ ಶಿಕ್ಷಕರೇ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇರೋದು ಮಕ್ಕಳಿಗೆ ಬಹಳ ಅನುಕೂಲಕರ ಆಗ್ತಾ ಇದೆ. ಅದೇ ರೀತಿ ನಮ್ಮ ಈ ತಾಲೂಕಿನಲ್ಲಿ ನಮ್ಮ EO ಸಾಹೇಬರು ಹಾಗೂ PO ಸಾಹೇಬರು ಎಲ್ಲ ಸೇರಿ ಶಾಲೆಗಳಿಗೆ ಆವಾಸನ ಕೇಳ್ತಾ ಇರೋದ್ರಿಂದ ಮುಖ್ಯವಾಗಿ ಅದೇ ತೊಂದರೆ ಆಗ್ತಾ ಇರೋದ್ರಿಂದ ನಮ್ಮ ಪೋಷಣ್ ಅಂತೇಳಿ ಒಂದು
ಭಾಗವಾಗಿದ್ದು ಆ ಪೋರ್ಷನನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮೊಬೈಲ್ನಲ್ಲಿ ಅದು ಅಪ್ಡೇಟ್ ಮಾಡಬೇಕಾಗಿರೋದ್ರಿಂದ ಮೊಬೈಲ್ನಲ್ಲಿ ನಿಮ್ಮ ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗಿರೋದ್ರಿಂದ KYC ತುಂಬ ಮುಖ್ಯವಾಗಿದೆ. ಆದರೆ ಆಧಾರ್ ಅಪ್ಡೇಟ್ ಮಾಡಬೇಕಾಗಿದೆ. ಆಧಾರ್ ಯಾಕೆ ಅಪ್ಡೇಟ್ ಮಾಡಬೇಕಾಗಿದೆ ಅಂದರೆ ನಿಮ್ಮಲ್ಲಿ ಆಧಾರ್ ಏನಿದೆ ಸುಮಾರು 10 ವರ್ಷಗಳ ಹಿಂದಿನದು ಇರುತ್ತೆ. ಅದು ಇಲ್ಲಿವರೆಗೂ ನೀವು ಆಧಾರನ್ನು ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಕಾರಣ ಅದು KYC ಅಂತೇಳಿ ನಮ್ಮಲ್ಲಿ ಏನೋ ಒಂದು ಎಂಟ್ರಿ ಮಾಡಬೇಕಾದ್ರೆ ತುಂಬ ನಮ್ಮ ಕಾರ್ಯಕರ್ತರು ತುಂಬಾ ಒಂದು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ನಿಮ್ಮ ಮಾಹಿತಿಯನ್ನು ಮೊಬೈಲ್ನಲ್ಲಿ ನಾವು ಅಪ್ಡೇಟ್ ಮಾಡಲಿಲ್ಲ ಅಂದರೆ ನಿಮಗೆ ಏನು ಪೂರಕ ಆಹಾರವನ್ನು ವಿತರಣೆ ಮಾಡ್ತಾ ಇದ್ದೀವಿ, ಈ ವಿತರಣೆ ಮಾಡೋದಕ್ಕೆ ತುಂಬ ತೊಂದರೆ ಆಗುತ್ತೆ. ಈ ಕಾರಣಕ್ಕಾಗಿ ನೀವು KYCಯನ್ನು ನೀವು ರೆಡಿ ಮಾಡ್ಕೊಳ್ಬೇಕಾದ್ರೆ ಈ ಆಧಾರನ್ನು ಅಪ್ಡೇಟ್ ಮಾಡಿಕೊಂಡು ಈ ಆಧಾರನ್ನು ನೀವು ಆದಷ್ಟು ಬೇಗ ನೀವು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಏನು ಬೇರೆ ಒಂದು ಬೆನಿಫಿಟ್ ಏನಿದೆ ಅಂದರೆ ಬೇರೆ ಯೋಜನೆಯನ್ನು ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಯೋಜನೆಗಳು ಏನಿದೆ ಅದಕ್ಕೂ ಸಹ ಆಧಾರ್ ಅಪ್ಡೇಟನ್ನು ಕೇಳ್ತಾ ಇರೋದ್ರಿಂದ ಹಾಗೂ ಬ್ಯಾಂಕ್ ಅಕೌಂಟ್ ಏನು KYCಯನ್ನು ಕೇಳ್ತಾ ಇರೋದ್ರಿಂದ ಈ ಒಂದು ತೊಂದರೆಯನ್ನು ನೀವು ಆದಷ್ಟು ನಮ್ಮ ಬೆನಿಫಿಟ್ಸ್ ಅಂದರೆ ನಮ್ಮ ಫಲಾನುಭವಿಗಳು ಏನಿದ್ದಾರೆ ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ನಮ್ಮಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯ 18 ವರ್ಷ ತುಂಬಿದ ಅಂದರೆ 18+ ಅಂತ ಹೇಳ್ತೀವಿ ನಾವು. ತುಂಬಿದ ಏನು ಈ ಫಲಾನುಭವಿಗಳಿದ್ದಾರೆ ಅವರಿಗೆ ಪರಿಪಕ್ವ ಮೊತ್ತ ಅಂತಂದರೆ ಏನು ಮ್ಯೂಚುವಲ್ ಫಂಡ್ ಅಂತ ಏನಿದೆ ಅದನ್ನು ಅವರಿಗೆ ಕ್ರೆಡಿಟ್ ಆಗ್ತಾ ಇದೆ. ಆ ಒಂದು ಪಡೆಯಲು ಅರ್ಜಿ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನಿಮ್ಮಲ್ಲಿ ಏನು ಬೆನಿಫಿಟ್ಸ್ ಇದ್ದಾರೆ ಅದರ ಮಾಹಿತಿ ಅವರಿಗೆ ಇರೋದ್ರಿಂದ ಆ ಮಾಹಿತಿಯನ್ನು ಅವರಿಗೆ ಕೊಡಬೇಕಾಗಿದೆ. ಆದಷ್ಟು ಬೇಗ ಈ 18+ ಅಂದರೆ ಏನು ಮ್ಯೂಚುವಲ್ ಫಂಡನ್ನು ತಗೊಳ್ಳಬೇಕಿದೆ ಈ ಫಂಡನ್ನು ತಗೊಳ್ಳೋದಕ್ಕೆ ಎಲ್ಲರಿಗೂ ಸಹಕರಿಸಬೇಕಾಗಿ ಕೈಕೊಳ್ತಾ ಇದರಲ್ಲಿ ಮಾಡಬೇಕಂತ ಹೇಳ್ತೀವಿ. ಆ ಒಂದು ಪದ್ಧತಿಯಲ್ಲಿ ಅಳವಡಿಕೆಯನ್ನು ಮಾಡಬೇಕಾಗುತ್ತೆ. ಮೊದಲನೇದಾಗಿ ಇತ್ತೀಚೆಗೆ ನಾಟಿ ಮಾಡೋದಕ್ಕೆ ನಮಗೆ NREG ಇದರಲ್ಲಿ ನರೇಗಾ ಯೋಜನೆಯಲ್ಲಿ ಕೂಲಿ ಭತ್ತನ್ನ ನರ್ಸರಿ ಮಾಡ್ಕೊಳ್ಳೋದಕ್ಕೆ ಅರ್ಧ ಎಕರೆ ಹೊತ್ತು ನರ್ಸರಿ ಮಾಡಿದ್ರೆ ನರ್ಸರಿ ಕೊಡ್ತೀವಿ. ಹಾಗೂ ಪ್ಲಾಂಟೇಶನ್ ಮಾಡೋದಕ್ಕೆ ಪ್ಲಾಂಟೇಶನ್ಗೆ ಕೂಲಿ ಭತ್ತದಲ್ಲಿ ನಾವು ಇದು ಮಾಡ್ಕೊಡ್ತೀವಿ. ಇದಾದ ನಂತರ ಒಂದು ರೇಷ್ಮೆ ಹುಳು ಸಾಕಾಣಿಕೆ ಮನೆ ನಿರ್ಮಾಣ ಮಾಡಬೇಕಾಗುತ್ತೆ. 1 ಎಕರೆ ರೇಷ್ಮೆ ಇದ್ದರೆ 6 ಲಕ್ಷದ ಅಡಿ ಹುಳು ಸಾಕಾಣಿಕೆ ಮನೆ ಬೇಕಾಗುತ್ತೆ. ಈ ಒಂದು 6 ಲಕ್ಷದ ಅಡಿ ಹುಳು ಸಾಕಾಣಿಕೆ ಮನೆಗೆ ಸಾಮಾನ್ಯ ವರ್ಗಕ್ಕಾದರೆ 2,42,000. ಪರಿಷ್ಠ ಜಾತಿ ಅಥವಾ ಪರಿಷ್ಠ ವರ್ಗದ ಜನಾಂಗದವರಾದರೆ ಅದಕ್ಕೆ 2,92,000 ಸಹಾಯಧನ ಅಂತ ಬರುತ್ತೆ. ಅದೇ ರೀತಿ 1.5 ಎಕರೆ ಮೇಲೆ ರೇಷ್ಮೆಗೆ ಗ್ರಾಮ, ಜಿಲ್ಲೆ, ರಾಜ್ಯ, ದೇಶ ಪ್ರಗತಿ ಹೊಂದಬಹುದು. ಜೀವನಕ್ಕೆ ಮೂಲಭೂತ ಅವಶ್ಯಕವಾದ ಆಹಾರ, ನೀರು, ವಸತಿ, ಬಟ್ಟೆ, ಆರೋಗ್ಯ ಸೌಲಭ್ಯ ಇತ್ಯಾದಿಗಳನ್ನು ಪಡೆಯಬರುತ್ತದೆ. ಇಂದು ಮಹಿಳೆಯರ ಹಕ್ಕುಗಳ ಬಗ್ಗೆ ಸಭೆಯಲ್ಲಿ ಕುರಿತು ಚರ್ಚಿಸಿ. ಸಾಮಾಜಿಕ ಮಟ್ಟದಲ್ಲಿ ಮಹಿಳೆಯರ ಎದುರಿಸುವ ಸಮಸ್ಯೆಗಳು, ಶಾಲಾ ಕಾಲೇಜು ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರು ಎದುರಿಸುವ ಸಮಸ್ಯೆಗಳು, ಬಾಲ್ಯ ವಿವಾಹ, ಲೈಂಗಿಕ ಕಿರುಕುಳ, ತಾರತಮ್ಯ ಮುಂತಾದ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಚರ್ಚಿಸೋದು. ಸ್ವಉದ್ಯೋಗ ಹೊಂದಲು ಬೇಕಾದ ಮಾಹಿತಿಗಳ ಸೌಲಭ್ಯ ಬಗ್ಗೆ ಮುಕ್ತವಾಗಿ ತಿಳಿಸಿ ಮಹಿಳೆಯರ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳೋದು. ಮಹಿಳಾ ಸಬಲೀಕರಣ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸುಮಾರು 70 ಜನ ಹೆಣ್ಮಕ್ಳಿಗೆ 4 ಚಕ್ರದ ವಾಹನ ತರಬೇತಿ ನೀಡಲಾಗಿದೆ. ಇನ್ನೂ ಯಾರಾದರೂ ತರಬೇತಿ ಬರ್ತೀವಿದ್ರೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಕಾರ್ ಡ್ರೈವಿಂಗ್ ಕಳಿಸ್ಕೊಡ್ತೀವಿ. ಈಗಾಗಲೇ 70 ಜನ ಆಗಿದೆ, ಇನ್ನೂ 20 ಜನ ಲಿಸ್ಟಲ್ಲಿದ್ದಾರೆ. ಇನ್ನೂ 50 100 ಜನ ಬಂದು ಹೆಣ್ಮಕ್ಳು 4 ಚಕ್ರದ ವಾಹನದ ತರಬೇತಿಯನ್ನು ಕೊಡಿಸ್ಕೊಡ್ತೀವಿ. ಮತ್ತೆ ಮಹಿಳಾ ಸಹಾಯವಾಣಿ ನಂಬರ್ 1091 ಉಚಿತ ದೂರವಾಣಿ ಸಹಾಯವನ್ನು ಪಡೆಯಬಹುದಾಗುತ್ತದೆ. ಈ 1091 ನಿಮ್ಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ 1091ಗೆ ನೀವು ದೂರವಾಣಿ ಸಹಾಯವನ್ನು ಮಾಡಬಹುದು. ಮತ್ತೆ ಇನ್ನೂ ಏನಾದರೂ ನಮ್ಮ ಹೆಣ್ಮಕ್ಳು ಸಮಸ್ಯೆ ಇದ್ರೆ ಹೇಳಿದ್ರೆ ಗ್ರಾಮ ಪಂಚಾಯತಿಯಿಂದ ಮಹಿಳೆಯರಿಗೋಸ್ಕರ ನಮ್ಮ ಬಜೆಟ್ ಅಲ್ಲಿ 5% ಕಾಯ್ದಿರಿಸಿದ್ದೇವೆ. ಮಹಿಳಾ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಕಂಡು ಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇವೆ. ಬಾಲಕಾರ್ಮಿಕ ಹಾಗೂ ಕಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಇಂದು ಪ್ರಮಾಣ ಮಾಡುತ್ತೇನೆ.
ದಯವಿಟ್ಟು ಯಾರು ಮಕ್ಕಳನ್ನ ಬರೀ ಡೆಲ್ಲಿ ಬಗ್ಗೆ ಮಾತಾಡೋಣ ತಿಳ್ಕೊಬೇಡಿ. ಅದನ್ನು ಬಿಟ್ಟು ತುಂಬಾ ಅವಶ್ಯಕತೆ ಇರುವಂತಹ ಸೌಕರ್ಯಗಳು ನಮ್ಮ ಶಿಕಾರಿಪುರಕ್ಕೆ ಬೇಕಾಗಿದೆ. ಆದರೆ ಹೇಳಿದಂಗೆ ಏನು 2025-26ರಲ್ಲಿ ನಮ್ಮ ಶಿಕಾರಿಪುರ ಅಭಿವೃದ್ಧಿ ಪಡಿಸಕ್ಕೆ ಏನು ಯೋಜನೆಗಳು ಮಾಡಿದ್ದು ಅದು ಏನು ರಸ್ತೆ ಕಾಂಕ್ರೀಟೀಕರಣ, ಸ್ಲ್ಯಾಬ್ ಹಾಕೋದು, ಒಳಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ಘಟಕ ಇದೆಲ್ಲ ಮಾಡಿದ್ರು. ಆದರೆ ಈ ಇತ್ತಿನ 6 ತಿಂಗಳಲ್ಲಿ ಏನಾಗಿದೆ ಅಂದರೆ ಇದು ಕಾವೇರಿ ನೀರಿಗಂತ ಹೇಳ್ಬಿಟ್ಟು ಸ್ವಲ್ಪ ರಸ್ತೆ ಅಗಲೀಕರಣವನ್ನು ಮಾಡಿದ್ರು. ಅದರಿಂದ ಸ್ವಲ್ಪ ರಸ್ತೆಗಳು ಕಾಂಕ್ರೀಟ್ಗಳು ದುರವಸ್ಥೆಗೆ ಬಂದಿದೆ. ಕೆಲಸಗಳು ಮಾಡಿದ್ದಾರೆ, ಕಾಂಕ್ರೀಟ್ಗಳಾಗಿದ್ರೆ ತುಂಬ ಚೆನ್ನಾಗಿ ಖುಷಿಕಾರಿಗಳು. ಈ 6 ತಿಂಗಳ ಒಳಗಡೆ ಏನು ಕಾವೇರಿ ನೀರಿನಂತ ಮಾಡಿದ್ರಿಂದ ಒಳಗಡೆ ಗ್ರಾಮದ ಒಳಗಡೆ ಅಂತ ಬೀದಿಗಳು ಅದು ಚರಂಡಿಗಳೆಲ್ಲ ದುರ್ವಸ್ಥೆಗೆ ಬಂದಿದೆ. ಡ್ರೈನೇಜ್ಗಳೆಲ್ಲ ಮಳೆ ನೀರು ಬಂದಾಗ ತುಂಬ ಹದಗೆಟ್ಟು ಬಿಡುತ್ತೆ, ಡ್ರೈನೇಜ್ಗಳು ತುಂಬೋಗ್ಬಿಡುತ್ತೆ, ಒಳ ಚರಂಡಿ ಎಲ್ಲ ಕಸಗಳೆಲ್ಲ ತುಂಬಿಕೊಂಡು ನೀರೆಲ್ಲ ಹೊರಗೆ ಬರುತ್ತೆ. ಹಾಗೂ ಹೋರಾಡೋಕ್ಕೆ ತುಂಬ ಕಷ್ಟಕರವಾಗಿತ್ತು, ಕೆಸರಾದಂಥ ವಾತಾವರಣ ಇರೋದ್ರಿಂದ ದಯವಿಟ್ಟು ಈ ಸಲ ಏನು ಹೋದ ಸಲ ನೀವು ಅಧ್ಯಕ್ಷರಲ್ಲಿ ಮಾಜಿ ಪಿಳ್ಳಮ್ಮನವರ ಅಧ್ಯಕ್ಷತೆಯಲ್ಲಿ ತುಂಬ ಒಳ್ಳೆಯ ಕೆಲಸಗಳನ್ನು ಹಿಂದೆ ಇದ್ದಂಥ ಸಾಧಿಕ್ ಸರ್ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಈಗಿರುವಂತಹ ಅಧ್ಯಕ್ಷರಾದಂಥ ತಾವುಗಳು ಸ್ವಲ್ಪ ಶಿಕಾರಿಪಳ್ಳಿ ಗ್ರಾಮದ ಬಗ್ಗೆ ದಿನ ಹೆಚ್ಚಾಗಿ ಒಂದು ಸಣ್ಣ ಪುಟ್ಟ ನಮ್ಮ ಕೆಲಸಗಳನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೇಕಾಗಿ ನಮ್ಮ ವಿನಂತಿ. ಆ ಕೆಲಸಗಳು ನಾನು ಸ್ವಲ್ಪ 4-5 ವಿಚಾರಗಳನ್ನು ನಾನು ತಿಳಿದಿದ್ದೀನಿ. ಮೊದಲನೇದಾಗಿ ಇವಾಗ ನಾವೇನು ಈ ಹಿಂದೆ 2 ತಿಂಗಳ ಹಿಂದೆ ಒಂದು ದಲಿತ ಮತ್ತು ಪ್ರಗತಿಪರ ಹೋರಾಟ ಪ್ರತಿಯಿಂದ ನಾವು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ವಿ. ಆ ಬೇಡಿಕೆಗಳಲ್ಲಿ ಕೆಲವು ಮಾತ್ರ ಇವಾಗ ಪೂರೈಸಿದ್ದು, ಇನ್ನೂಗಳು ಆಗಿ ಉಳಿಕೆ ಇರೋದ್ರಿಂದ ಅದನ್ನು ಹೇಳ್ತೀನಿ. ಮೊದಲಾಗಿ ಸಾರ್ವಜನಿಕ ಬಸ್ ನಿಲ್ದಾಣವನ್ನು ಮಾಡಬೇಕಂತ ಹೇಳಿದ್ವಿ, ಅದನ್ನು ಪೂರಕವಾಗಿದೆ. ಇನ್ನೂ ಸ್ವಲ್ಪ ಕೆಲವಂತ ಕೆಲಸ ಆಗಿದೆ. ಹೀಗಾಗಿ ಅದರ ಭಾಗದಲ್ಲಿ ಅತಿ ಮುಖ್ಯವಾದದ್ದು ಸಾರ್ವಜನಿಕ ಶೌಚಾಲಯ ನಮಗೆಲ್ಲರಿಗೂ ಬೇಕೇ ಬೇಕು. ಅಲ್ಲಿರುವಂಥ ಅಂಗಡಿ ಮುಗ್ಗಟ್ಟುಗಳಿಗೆ ಹಾಗೂ ಅಲ್ಲಿ ವ್ಯಾಪಾರಸ್ಥರಿಗೆ, ಹೊರಗಿಂದ ಬರುವಂಥ ರೋಗಿಗಳಾಗಲಿ ಪ್ರಯಾಣಿಕರಾಗಲಿ ಅವರಿಗೆಲ್ಲ ಒಂದು ಸಾರ್ವಜನಿಕ ಮಹಿಳಾ ಮತ್ತು ಪುರುಷರ ಸಾರ್ವಜನಿಕ ಶೌಚಾಲಯಗಳ ಅವಶ್ಯಕತೆ ಇದೆ. ಅದು ಜಾಗ ಅಂದರೆ ಅದೇ ಬಸ್ ನಿಲ್ದಾಣ ಪಕ್ಕದಲ್ಲಿ 2 ಸಾರ್ವಜನಿಕ ಶೌಚಾಲಯ ಮಾಡಿಕೊಡಬೇಕಾದ ಅಧ್ಯಕ್ಷರಲ್ಲಿ ನನ್ನ ವಿನಂತಿ. ಹಾಗೂ ಅದಾದಮೇಲೆ ಈಗ ಅತಿ ಮುಖ್ಯವಾಗಿ ತುಂಬ ಥ್ಯಾಂಕ್ಸ್, ಧನ್ಯವಾದ ಹೇಳಬೇಕಂದ್ರೆ ನಮ್ಮ ಸಾದಿಕ್ ಸರ್ ಮತ್ತು ನಮ್ಮ ಅಧ್ಯಕ್ಷರು ಅವ್ರಿಗೆ ಸದಸ್ಯರಿಗೆ CCTV ಕ್ಯಾಮ್ರಾ ಅಳವಡಿಕೆ ಮಾಡಿದ್ರಿಂದ ಅನೈತಿಕ ಚಟುವಟಿಕೆಗಳು ಆಗೋದನ್ನು ನಿಲ್ಲುವುದನ್ನು ಒಂದು ಉತ್ತಮವಾದ ಕೆಲಸವನ್ನು ಮಾಡಿಕೊಟ್ಟಿರೋದಕ್ಕೆ ಅವರು ತುಂಬವಾದ ಅಭಿನಂದನೆಗಳನ್ನು PDO ಸರ್ ಮುಖಾಂತರ ನಾನು ತಿಳಿಸ್ತೀನಿ. ಅದು ಈಗ 4 ಅದಾಗಿರುವಂಥದ್ದು ತಾಲೂಕು ಮಟ್ಟನೋ ಜಿಲ್ಲಾ ಮಟ್ಟನೋ DC ಮಟ್ಟಕ್ಕೆ ಹೋಗ್ಬೇಕಾದ್ರೂ ಮಾಡ್ಕೊಂಡಿರ್ಬೇಕು. ಕೊಟ್ಟಿಲ್ಲ, ಯಾವ ಕೊಡ್ತಾರೆ ಯಾವ ಕೊಡ್ತೀರ? ಮತ್ತೆ ಮಧ್ಯಾಹ್ನ ಬಂದು ಎಲ್ಲ ಮುದ್ದಾಗ್ತಾ ಇದ್ದಾರೆ, ಅಲ್ಲಿ ಕೇಳೋದಿಲ್ಲ ಮಾಡೋದಿಲ್ಲ, ಯಾರು ಏನು ಮಾಡಿಲ್ಲ, ಎಲ್ಲ ಫುಲ್ ಮುದ್ದಾಗ್ತಾ ಇದ್ದಾರೆ, ಅದು ಕೇಳೋದೇ ಅಲ್ಲ ಅಲ್ಲ ಊಟನೇ ಕೇಳಬೇಕು. ಹಾಂ 2 ಪಾಯಿಂಟ್ ಆಯ್ತು. ಸುಮಾರಿದೆ. ಇನ್ನೂ ಒಂದು 1000 ಮೀಟ್ರು ಹೆಚ್ಚು ಕಡಿಮೆ 1000 ಮೀಟ್ರ್ ಐಡೆಂಟಿಫೈ ಮಾಡಿದ್ದೀವಿ. ಈ ಮಾರ್ಚದಲ್ಲಿ ತೀರ್ಮಾನ ತಗೊಂತ ಇದ್ದೀವಿ. ಆ 1000 ಮೀಟ್ರು ಇಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಆಯ್ತು ಅಂದ್ರೆ 10 ವರ್ಷದಿಂದ ಮಾಡ್ಬೇಕಾ? ಒಂದು ಸ್ಯಾನಿಟರಿ ಒಂದು ಊರಲ್ಲಿ 10 ವರ್ಷ ಮಾಡ್ಬೇಕು. 10 ವರ್ಷ ಯಾವ್ದು ಆಗಿಲ್ಲ, 10 ವರ್ಷ ಯಾವ್ದು ಆಗಿಲ್ಲ. 10 ವರ್ಷ ಒಂದು ನಿಮಿಷ ನಿಧಾನ ಮಾತಾಡಿ. 10 ವರ್ಷ ಆಗಿಲ್ಲ, ನ್ಯೂಜಿಡಿ ಆಗಿದೆ. ಸುಮಾರು ಇನ್ನೂ ಒಂದು 1000 ಮೀಟ್ರು ನ್ಯೂಜಿಡಿ ಪೈಟೆ ಆಗಬೇಕು. ಆ 1000 ಮೀಟ್ರು ಆಕ್ಷನ್ ಪ್ಲಾನ್ ಲಿಸ್ಟಿ ಆಕ್ಷನ್ ಪ್ಲಾನ್ ಸೇರಿಸ್ಕೊಂತ ಇದ್ದೀವಿ. ಈ ವರ್ಷ ಮಾಡಿ 10 ವರ್ಷದಿಂದ ಯಾವುದು ಬ್ಯಾಲೆನ್ಸ್ ಇಲ್ಲ. 10 ವರ್ಷದಿಂದ ಸ್ಯಾನಿಟರಿ ಮಾಡಿದ್ದು ಬರೀ ಪೈಪ್ ಲೈನ್ ಮಾಡಿದ್ದು STP ಆಗಿರಲಿಲ್ಲ. STP ಆಗಿದೆ, ಅದಕ್ಕೆ ಕರೆಂಟ್ ಕೊಡಬೇಕು. ನೆಕ್ಸ್ಟ್ ಒಂದು 1000 ಮೀಟ್ರು ಪೈಪ್ ಲೈನ್ ಆಗಬೇಕು. ಆ ಥರ ಎಲ್ಲ ಆಗ್ತಾರ. ಏನು ಆಕ್ಷನ್ ಪ್ಲಾನ್ ನೋಡಬೇಕು, ಎಲ್ಲಿ ಯಾವ ಕಡೆಯಿಂದ ಅನುದಾನ ಕೊಡಬೇಕು, ಏನು ನೋಡಬೇಕು ಅಂತ ನಾವು ನಮ್ಮ ಚೇರ್ಮನ್ ಮಾತಾಡಿ 10 ವರ್ಷ ಯಾವುದಾಗಿಲ್ಲ ಮಾಡಬೇಕು. 10 ವರ್ಷ ಯಾವುದಾಗಿಲ್ಲ, ಈ ವರ್ಷ ಕಂಪ್ಲೀಟ್ ಮಾಡ್ತೀವಿ. ಎಷ್ಟು ಸ್ಮಶಾನ ಹೇಳ್ತಾ ಇದ್ದೀರಾ?
ಸ್ಮಶಾನದಲ್ಲಿ ನಾನು ಇಷ್ಟು ಕಮ್ಮಿ 6 ವರ್ಷದಿಂದ ಹೇಳ್ತಾನೆ ಇದ್ದೇನೆ ಮಶಾಣದ್ದು ಅದ ದಾರಿ ನೋಡಿ ಮತ್ತೆ ಎಲ್ಲ ಮುಚ್ಚಾಗ್ತಾ ಇದಾರೆ ಅಂತ ಹೇಳ್ತಾನೆ ಇದ್ದೀವಿ. ಯಾರ್ಯಾರು ಎಕ್ಸ್ಟ್ರಾ ಇಟ್ಟಿದಾರೋ ಗೊತ್ತಿಲ್ಲ, ಎಲ್ಲ ಸುಮ್ಮನೆ ಒಂದ್ ಮಾತು ಹೇಳಿ, ಸ್ಮಶಾನದಲ್ಲಿ ಏನು ಬಂಡೆ ಇತ್ತು ಮನೆಯೆಲ್ಲ ಮುಚ್ಚ ಕೇಳಿ. ಸ್ಮಶಾನ ಬಂಡೆ ಇತ್ತು, ಆ ಬಂಡೆಯಲ್ಲಿ ಏನು ನೀರಿತ್ತು, ಆ ನೀರಲ್ಲಿ ಏನಾದ್ರು ಬಿತ್ತನೆ ಇದಾಗುತ್ತೆ ಅಂದ್ಬಿಟ್ಟು ಆ ನಮ್ಮ ಇವರು ನಾಗರಾಜರಿಗೆ ಆ ಕಡೆಯಿಂದ ಮಣ್ಣು ಮುಚ್ಚಿ ಲೆವೆಲ್ ಮಾಡಿ ಅದ್ರ ಪಾರ್ಕ್ ಮಾಡಿ ಬೋರ್ವೆಲ್ ಹಾಕಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಪಂಚಾಯತ್ ತೀರ್ಮಾನ ಪಾರ್ಕ್ ಮಾಡೋದಕ್ಕೆ ಏನು ಎಷ್ಟು ಲಕ್ಷಾಂತರ ಖರ್ಚಾಗುತ್ತೆ ಸರ್. ಆ ಮುಚ್ಚಿಸ್ಬಿಟ್ಟು ಎಲ್ಲ ಅವ್ರ ಕೆಲವರೆಲ್ಲ ತಿಂದು ತೇಗ್ತಾ ಇದ್ದಾರೆ. ಸುಳ್ಳು ಏನು ಬಾಯಿ ಅವೆಲ್ಲ ಸುಳ್ಳು, ಯಾರು ಸುಳ್ಳು ಅಲ್ಲ ನೆಕ್ಸ್ಟ್ ಅಲ್ಲ ನಾನು ಹೇಳ್ತಾ ಇರೋದು ಮಾಡ್ತೀವಿ. ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ ಈಗ ಮೊನ್ನೆ ಒಂದು ತಂದಾಗ್ತಾ ಇದಾರೆ. ರಾಸುಗಳು ಅವು ಎಲ್ಲ ನೀರು ಕುಡಿತಾವೆ, ಅವೆಲ್ಲ ಏನ್ ಮಾಡ್ತೀರಾ? ಆ ನೀರು ಬಂದ್ ಮಾಡ್ಬೇಕು ಅಂತಾನೆ ಪ್ಲಾನ್ ಮಾಡಿರೋದು. ಅದಂತೂ ನಮ್ಮ ಸಭೆ ತೀರ್ಮಾನ ತಗೊಂಡು ಮಾಡ್ತೀವಿ. ಏನೇ ಅಲ್ಲ 5 ವರ್ಷ 10 ವರ್ಷ ಮಾಡ್ತಾ ಇದ್ದಾರೆ. ಸುಮ್ಮನೆ ಬಾಯಿ ಬಂದು 5 ವರ್ಷ 10 ವರ್ಷ ಅಂತ ಹೇಗೆ ಹೇಳ್ತೀರಾ? ಸರ್ ಇವಾಗ ಸ್ಯಾನಿಟರಿ ಆಗಿ 10 ವರ್ಷ ಆಯ್ತು. ಸ್ಯಾನಿಟರಿ ಆಗಿ ಬಾಯಿ ಬಂದು ಮಾತಾಡ್ಕೊಡ್ರಿ. ದಯವಿಟ್ಟು 5 ವರ್ಷ ಇದೇ ಫಸ್ಟ್ ಟೈಮ್ ನಾನು ಮುಖ ನೋಡ್ತಾರೆ, ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ. ಸ್ಯಾನಿಟರಿ ಮಾಡಿ ಪೈಪ್ಲೈನ್ ಆಗಿತ್ತು, STP ಆಗಿರಲಿಲ್ಲ. STP ಆಗಿದೆ, ಅದನ್ನ ಒಂದು ಇನ್ನೊಂದು ಸ್ವಲ್ಪ STP 2 ಕೋಟಿ ಆಗಿದೆ. ಈಗ ಯೂನಿಟ್ ಪೈಪ್ಲೈನ್ ಅರ್ಥ ಮಾಡ್ಕೊಳ್ಳಿ. ಎಲ್ಲಂದ್ರೆ ಅಲ್ಲಿ ಮುಚ್ಚಿ ಎಲ್ಲ ಇದ್ ಮಾಡ್ತಾ ಇದಾರೆ, ಅವೆಲ್ಲ ಆಕ್ಷನ್ ತಗೊಳ್ಳೋದೇನಿಲ್ಲ ಸರ್. ನಾನು ಯಾವ ಡಿಪಾರ್ಟ್ಮೆಂಟ್ ಇದರಲ್ಲಿ ಎಲ್ಲ ಮುಚ್ಚಾಕಿದ್ದಾರೆ, ಅದೆಲ್ಲ ಕೇಳೋರು ಯಾರಿಲ್ವಾ? ಯಾವುದು ಯಾರು ಗೊತ್ತವರಿ ಮಾಡಿ ಕೊಡಿ, ಆಚೆ ಬರೋಣ ಕೊಡಿ. ನೋಡ್ತಾ ಹೋಗ್ತಾರಲ್ಲ, ಇವ್ರು ನೋಡ್ತಾ ಇದಾರಲ್ಲ. ನಿಮ್ ಕೊಡ್ರಿ ಗ್ರಾಮಸ್ಥರು. ನನಗೆ ಅದು ಯಾವ್ದು ಸರ್ ನಮಗೆ ಯಾರು ಗೊತ್ತಿಲ್ಲ ಮಾಡೋಣ, ನನಗೆ ಗೊತ್ತಾಗುತ್ತಾ? ಇಡೀ ಊರ್ ಪಂಚಾಯತ್ ಹತ್ತರಲ್ಲಿ ಯಾವ ಗೊತ್ತಾಗುತ್ತೆ ನೀವು ಕೊಡಿ. ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳೋಣ, ನಮ್ಮ ಮಾತಾಡಿ. ಸರಿ ಕೊಡ್ತೀನಿ ಅಲ್ವಾ, ಏನಾಗ್ತದೆ ಕೊಡಿ, ಹಂಗೆ ಮಾತಾಡಿ. ಕೊಡ್ತೀನಿ, ಏನೇನ್ ಆಕ್ಷನ್ ತೆಗಿತ ನೋಡೋಣ ಆಮೇಲೆ ಸರ್. ಹಾ ಅದನ್ನ ಮೊನ್ನೆ ಒಂದು ವಾಟ್ಸಪ್ ಅಲ್ಲಿ ರೈಸ್ ಆಗಿದೆ. ಮೇಲಿಂದ ಏನ್ ಕನೆಕ್ಷನ್ಸ್ ಇದೆ ಅದನ್ನ ಬಂದ್ ಮಾಡಕ್ ತೀರ್ಮಾನ ತಗೊಂಡಿದ್ದೀವಿ. ಅದು ಯಾವ ದೇವತೆ ಆಗ್ಲಿ ಅಥವಾ ಊರಿಗಾಗ್ಲಿ ಯಾವ್ದೇ ಆಗ್ಲಿ ಅದನ್ನ ಬಂದ್ ಮಾಡ್ಬೇಕು. STP ಇಲ್ಲ ಅಂದ್ರೆ ಅದನ್ನ ಬಂದ್ ಮಾಡ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಅಲ್ಲಿಂದ ಬಂದ್ ಮಾಡಕ್ ತೀರ್ಮಾನ ತಗೊಂಡಿದ್ದೀವಿ. ಈಗ ಯಾವ್ದಿದೆ ಬಂದ್ ಮಾಡಬೇಕು. ಈ ಗ್ರಾಮ ಸಭೆ ಆದ್ಮೇಲೆ ತಕ್ಷಣ ಕ್ರಮನೇ ಅದು. ನಾನು ಈಗ ಕೇಳೋಕ್ಕಿಂತ ಮುಂಚೆನೆ ನಾವು ಯೋಚನೆ ಮಾಡಿದ್ವಿ. ಅದನ್ನ ಡ್ರೈನೇಜ್ ರೋಡ್ ನೀರು ಇರುತ್ತೆ, ಅದನ್ನ ಬಂದ್ ಮಾಡಕ್ಕೆ ಡ್ರೈನೇಜ್ ರೋಡ್ ಬಿಟ್ಟು ಯಾವ್ದಾದ್ರು ಚರಂಡಿ ನೀರಾದ್ರೆ ಓಪನ್ ಆಗಿ ಬಿಡ್ತೀವಿ. ಬಟ್ ನೀರು ನೀರಾದ್ರೆ ಬಂದ್ ಮಾಡಕ್ಕೆ ಕ್ರಮ ತಗೊಂತೀವಿ. ಅದನ್ನ ಮೋರಿ ನೀರು ಬಂದ್ರೆ ಏನು ಮಾಡಕ್ಕಾಗಲ್ಲ. ಅದು ಯೂರಿನ್ ನೀರು ತಂದ್ರೆ ಬಂದ್ ಮಾಡ್ತೀವಿ, ಅದನ್ನ ಬಂದ್ ಮಾಡ್ತೀವಿ. ಅದನ್ನ ನಾವೇ ಬಾರಿ ತೀರ್ಮಾನ ತಗೊಂಡಿದ್ರೆ ಆಕ್ಷನ್ ತಗೊಂತೀವಿ. ಈಗ ನಮ್ಮ ಕೋಡಿ ರವಿ ಹೇಳಿದ್ರೆ ಅಲ್ಲಿ ಪ್ರಭಾಕರ್ ಬರ್ತಾ ಇದೆ ಅಂತ ಅದನ್ನ ಆಕ್ಷನ್ ತಗೋಣ. ಯಾರು ಹಾಕ್ಸ್ಕೊಡ್ತೀನಿ ಅದನ್ನ ಅಂತ ಹೇಳ್ತಾರೆ, ನಾನು ಹಾಕ್ಸ್ಕೊಡ್ತೀನಿ. 2 ಸಲ ಹಾಕ್ಸ್ಕೊಡ್ತೀನಪ್ಪ. 2 days ಟೈಮ್ ಹಾಕ್ಸ್ಕೊಡ್ತೀನಿ. ಇಲ್ಲ, ನೀವು ಹೇಳಿದ್ ಕರೆಕ್ಟು. ಅಲ್ಲಿ ಬೋರ್ಡು ಬೆಳೆಕಮ್ಮ ದೇವಸ್ಥಾನದ ಹತ್ರ ನೀವು ದಯವಿಟ್ಟು ಲಾಸ್ಟ್ ನಾವು ಸಭೆಯಲ್ಲಿ ಕೂಡ ನಾವು ಹೇಳಿದ್ ಕರೆಕ್ಟು. ಅದು ಬೋರ್ಡ್ದು ಕೂಡ ಪೆಟ್ಟು ನೀರು ಕೂಡ ಅದೇ ಒಂದು ರಾಜಕಾಲುವೆಯಲ್ಲಿದೆ. ಸೊ ರಾಜಕಾಲುವೆಗೆ ಪಬ್ಲಿಕ್ ಆಗಿ ಯಾವುದೇ ಕಾರಣಕ್ಕೂ ಪೆಟ್ಟು ನೀರು ಬಿಡುವಂಥದ್ದು ಯಾವುದು ಇದರಲ್ಲೂ ಇಲ್ಲ. ದಯವಿಟ್ಟು ನಮ್ಮ ಸದಸ್ಯರು ರವಿಯವ್ರಿಗೂ ನಾನು ಇದನ್ನೇ ಹೇಳ್ತೀನಿ. ಬೋರ್ಡ್ದು ಏನ್ ಪೆಟ್ಟು ನೀರು ಬರ್ತಾ ಇದೆ ಅದು ಆಗುವಂತ ಪರಿಣಾಮ ಏನು ಅಂತ ದಯವಿಟ್ಟು ಅರ್ಥ ಮಾಡ್ಕೊಬೇಕು. ಸೊ ಹಾಗಾಗಿ ಲಾಸ್ಟ್ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ಹೇಳಿದೀವಿ. ಆದಷ್ಟು ಬೇಗ ಅದನ್ನ ಯಾರೆಲ್ಲ ರಾಜಕಾಲುವೆ ಒತ್ತುವರಿ ಮಾಡಿದ್ದಾರೆ ಅದನ್ನ ತೆರವು ಮಾಡಬೇಕು. ಮತ್ತೆ ಏನು ರಾಜಕಾಲುವೆಗೆ ಇವತ್ತು ಒಂದು ಪಿಟ್ನೆಯನ್ನ ಬಿಟ್ಟಿದ್ದಾರೆ ಅದನ್ನ ದಯವಿಟ್ಟು ಸ್ಟಾಪ್ ಮಾಡಬೇಕು. ನಾನು ಈ ಗ್ರಾಮ ಸಭೆಯಲ್ಲೇ ಕೇಳ್ಕೊಳ್ತಾ ಇದ್ದೀನಿ. ಬಾಡಿ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ಏನ್ ನಮ್ಮಪ್ಪ ಹೇಗಾಗಿ ಡಿಸಿಷನ್ ತಗೊಳ್ಳಲ್ಲ. ಬಾಡಿ ಚರ್ಚೆ ಮಾಡೋಣ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೀವು ಮಾತಾಡಿದ್ದೀರಾ, ನಮ್ಮ ಮುಖ ನೋಡಿದ್ದೀರಾ, ಬನ್ನಿ
ಒಂದು ವಾರ ಬಿಟ್ಕೊಂಡು ಬನ್ನಿ, ಅದ್ರ ಬಗ್ಗೆ ಏನು ಕ್ರಮ ತಗೊಂಡು ಹೇಳ್ತೀನಿ. ಮುಖಂಡರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಹುಲಿಮಂಗಲ ಪಂಚಾಯತಿ ಬೆಂಗೀಪುರಕ್ಕೆ ಸೇರಿದಂಥ ಪಕ್ಕದಲ್ಲಿರುವಂಥ ವಿನಾಯಕಪುರದಿಂದ ಬಂದಿದ್ದೀನಿ. ಸ್ವಾಮಿ, ನಮಗೆ ನೀರಿನ ತುಂಬಾ ತೊಂದರೆ ಆಗ್ತಾ ಇದೆ. ಸೊ ಪಂಚಾಯತಿ ಕಡೆಯಿಂದ ಒಂದು ಬೋರ್ ಹಾಕ್ಸಿದ್ರೆ, ಆದರೆ ನೀರು ಬಂದಿಲ್ಲ. ಸೊ ಈ ನೀರಿಗೋಸ್ಕರ ನಾವು ತುಂಬಾ ಸಮಸ್ಯೆ ಫೇಸ್ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಬೋರ್ ಹಾಕ್ಸಿದ ಸಮೇತ ಪಕ್ಕದಲ್ಲೇ ಸೊ ಏನು ಬೆಡದಾಸ್ಪಲ್ಲಿ ಆಲ್ರೆಡಿ ನಮಗೆ ಮುಂಚೆ ಎಲ್ಲ ಕಸದ ಬಿಸಾಕ್ತಾ ಇದ್ರು. ಅಲ್ಲಿ ನೀರೇ ಸರ್ವೆ ನಂಬರ್ 170 ಕಸ ಬಿಸಾಕ್ತಾ ಇದ್ರು ಮುಂಚೆಯಿಂದ. 2016ರಿಂದ 2016ರಲ್ಲೇ ನಮ್ಮ ನೀರಿನ ಸರಬರಾಜು ಹೋದ್ರಿಂದ ಒಂದು ಸರ್ಕ್ಯುಲರ್ ಬಂದಿದೆ, ಅಲ್ಲಿ ಸುತ್ತಮುತ್ತಲ ನೀರೆಲ್ಲ ಪೊಲ್ಯೂಷನ್ ಆಗಿದೆ ಅಂತ. ಸೊ ಅಲ್ಲಿಂದ ಒಂದು ಕಾವೇರಿ ನೀರನ್ನು ಏನು 8 ಕೋಟಿ 75 ಲಕ್ಷದಲ್ಲಿ ಒಂದು ಕಾವೇರಿ ನೀರನ್ನು ಏನು ಕೊಟ್ಟಿದ್ರು, ಅದು ಸುತ್ತಮುತ್ತಲ ಪ್ರಜೆಗಳಿಗೆ ಜನಗಳಿಗೆ ಅನುಕೂಲ ಆಗ್ಬೇಕಂತ ಕೊಟ್ಟಿದ್ದಾರೆ. ನಾವು ಬಡಾವಣೆ ಕಟ್ಕೊಂಡಿದ್ದೀವಿ, ನಾವು ಊರವರೆಮ್ಮ, ನಾವು ಓಟ್ ಹಾಕ್ತಾ ಇದೀವಿ, ನಮ್ಗೆ ಮತದಾರ ಚೀಟಿ ಇದೆಯಲ್ಲ ಇದೆ. ನಾವು ನಿಮ್ಮ ಊರವರಂತ ನಮ್ಮನ್ನು ತಿಳಿಸ್ಕೊಂಡು ದಯವಿಟ್ಟು ನೀರು ಅನುಕೂಲ ಮಾಡ್ಕೊಳ್ಬೇಕಂತ ದಯವಿಟ್ಟು ಮನವಿ ಮಾಡ್ಕೊಂತ ಇದೀವಿ. ಆದ್ರೆ ನಮ್ಮ ಕಡೆಯಿಂದ ಒಂದು ಪೈಪ್ ಲೈನ್ ನಾವು ಹಾಕ್ಸ್ಕೊಂಡಿದ್ವಿ, ಅದು ಜಸ್ಟ್ ಕನೆಕ್ಷನ್ ಮಾಡ್ಕೊಡ್ಬೇಕು ಸರ್. ಮೀಟರ್ ಕೂಡ ಹಾಕ್ಸ್ಕೊಂಡಿದ್ವಿ. ನೀವೇನು ನಿಮ್ ಕಡೆಯಿಂದ ಚಾರ್ಜ್ ಮಾಡಿದ್ರೆ ಅದು ಕಟ್ಕೊಂಡು ರೆಡಿ ಇದೀವಿ ನಾವು. ಬಟ್ ನಾವು ಪಂಚಾಯತ್ಗೆ ಟ್ಯಾಕ್ಸ್ ಕಟ್ತಾ ಇದೀವಿ. 2022-23 ತನಕ ಟ್ಯಾಕ್ಸ್ ಕಟ್ಟಿದೀವಿ. ನಮಗೂ ಮೂಲಭೂತ ಸೌಲಭ್ಯಗಳು ಏನಿದೆಯೋ ಅದನ್ನ ದಯವಿಟ್ಟು ನಮ್ಗೆ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಬೋರ್ ನಾವು ಹಾಕಿಕೊಂಡಿದ್ದೀವಿ, ಎಲ್ಲ ನಾವು ಟ್ಯಾಂಕರ್ ಇಂದಲೇ ಒಡ್ಕೋತಾ ಇದ್ದೀವಿ. ರೈತರು ನಮ್ಗೆ ಬೇಕು, ಕತ್ಲೆ ಇದೆ, ಸ್ವಲ್ಪ ಎಲ್ಲ ನೋಡಿ ನಮ್ಗೆ ಮಾಡಿ ರಾಜೀವ್ ಗಾಂಧಿ ಬಸ್ ಮನೆಗೆ ಅಪಾರ್ಟ್ಮೆಂಟ್ ಕೊಡ್ತಾರೆ. ಅಪಾರ್ಟ್ಮೆಂಟ್ ಅಲ್ಲಿ ಸಿಂಗಲ್ ಬೆಡ್, ಡಬಲ್ ಬೆಡ್ ಇರುತ್ತೆ. ಸಿಂಗಲ್ ಬೆಡ್ಗಳು 1 ಲಕ್ಷ, ಡಬಲ್ ಬೆಡ್ 11 ಲಕ್ಷ ದುಡ್ಡು ಪರ್ಸೆಂಟ್ ಕೊಡ್ತಾರೆ. ಸೈಟ್ ಯಾವುದು ಸದ್ಯಕ್ಕೆ ಸಿಗಲ್ಲ. ಈ 18 ಕಿಲೋಮೀಟರ್ ಯಾವುದು ಸೈಟ್ ಸ್ಯಾಂಕ್ಷನ್ ಆಗಲ್ಲ. ಹೇಳ್ತಾರೆ 3 ಫಸ್ಟ್ ಪ್ರಿಫರೆನ್ಸ್ ಗ್ರಾಮಠಾಣ ಊರು, ಹಳೆ ಊರು ಮುಗಿದ ಮೇಲೆ ಏನ್ ಬಿಟ್ಟು ಅಂತಂದ್ರೆ ಲೇಔಟ್ ಮತ್ತೆ ಬಡಾವಣೆಗಳು ಏನೋ ಹಾಕೋಣ. ಫಸ್ಟ್ ವಿಲೇಜ್, ಫಸ್ಟ್ ಗ್ರಾಮಠಾಣ, 7 ಗ್ರಾಮಸ್ಥರು ಆಗಿ ಬಿಟ್ಟಿದ್ದು ನೀವು ದೇವರಿಗೆ ಅದನ್ನ ಬಾಡಿ ತುಂಬ ತೀರ್ಮಾನ ತಗೋಬೇಕು. ತೀರ್ಮಾನ ತಗೊಂಡು ಮಾಡೋಣ. ಸಿಗಲ್ಲ ಬಿಡ್ತಾ ಇದೆ. ರೋಹಿಣಿ ಇರ್ಬೋದು, ಗ್ರಾಮ ಇರ್ಬೋದು, ಎಲ್ಮೂಟ್ ಅಂದ್ರೆ ಅವರಿಗೆ ನಮ್ಮ ಪಂಚಾಯತ್ ವತಿಯಿಂದ ಮೂಲಭೂತ ಸೌಕರ್ಯ ಒದಗಿಸಬೇಕಾಗಿರೋ ಜವಾಬ್ದಾರಿ ನಮ್ದು. ಗ್ರಾಮದಲ್ಲಿ ಇರೋದ್ರಲ್ಲಿ ಲೇಖನದಲ್ಲಿ ಕುಡಿಯುವ ನೀರಿನಲ್ಲಿ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಇದೆ. ಜೆಎಂಎಲ್ ಮಾಡಿದ್ರೆ ಮನೆ ಎಲ್ಲೇ ಇದ್ರು ಕೂಡ ಅವ್ರ ಮನೆಗೆ ಒಂದು ಮನೆಯಲ್ಲಿ ಕೂಡ ಅವ್ರು ನೀರು ಕೊಡ್ಬೇಕು ಅಂತೇಳಿ ದಯವಿಟ್ಟು ಏನು ನಿಮಗೆ ಮನವಿ ಕೊಟ್ಟಿದ್ದಾರೆ. ಆ ಮನವಿಯನ್ನು ನೀವು ಸ್ವೀಕರಿಸಿದರೆ ಅಧ್ಯಕ್ಷತೆ ಲೆಟರ್ ಕೊಟ್ಟಿದ್ದಾರೆ. ಈಗ ಆ ಮನವಿಯನ್ನು ನೀವು ಸ್ವೀಕರಿಸಿ ಅವ್ರು ಕುಡಿಯುವ ನೀರು ಸಂಪರ್ಕ ಮಾಡ್ಕೊಡ್ಬೇಕು ಅಂತೇಳಿ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೇನೆ. ಕುಡಿಯುವ ನೀರಲ್ಲಿ ಯಾರು ಕೂಡ ಎಲ್ಲಿ ಕೊಡಬಾರ್ದಂತೇಳಿ ಯಾರು ಯಾವುದೇ ಆಫೀಸರ್ ಆಗಲಿ, ಇಒ ಆಗಲಿ, ಸಿಒ ಆಗಲಿ, ಡಿಸಿಗೆ ಸರ್ಕಾರದ ಆದೇಶ ಆಗಿದೆ. ಕುಡಿಯುವ ನೀರಿನ ಬೇಸಿಗೆ ವಿಶೇಷ ನಿರ್ಧಾರ ಕೂಡ ಆಗಿದೆ. ದಯವಿಟ್ಟು ಕುಡಿಯುವ ನೀರು ಯಾವುದೇ ನೆಲದಲ್ಲಿ ನೀರಿದ್ರೆ ಕೊಡೋ ಜವಾಬ್ದಾರಿ ನಮ್ದಾಗಿರುತ್ತೆ. ದಯವಿಟ್ಟು ಅವ್ರು ನೀರು ಒದಗಿಸ್ಕೊಡಿ ಅಂತೇಳಿ ತೀರ್ಮಾನ ಆಗಲಿ. ತೀರ್ಮಾನ ಆದ್ಮೇಲೆ ಬಾಡಿ ನೀರು ಕೊಡಿ. ಈಗೇನು ಏನಾದ್ರು ಕೊಟ್ಟಿದ್ದಾರೆ ಆಲ್ರೆಡಿ ಅವರು ಮೀಟರ್ ಅಳವಡಿಸ್ಕೊಂಡಿದ್ದಾರೆ. ಆ ಮೀಟರ್ ಅಳವಡಿಸ್ಕೊಳ್ಳೋದಕ್ಕೆ ನಮ್ಮ ಪಂಚಾಯತಿಗೆ ಏನು ಸರ್ಕಾರ ಕೊಡೋದು ಅವ್ರು ಕಟ್ಟಕ್ಕೆ ರೆಡಿದ್ದಾರೆ. ಹಾಗಾಗಿ ಅವ್ರಿಗೆ ಏನು ಸುತ್ತರಿಸಿ ಅವ್ರ ಮನೆಗೆ ಎಷ್ಟು ಟ್ಯಾಕ್ಸ್ ಕೊಡ್ತೀರೋ ಅಥವಾ ಮೀಟರ್ ರೀಡಿಂಗ್ ಎಷ್ಟು ಕೊಡ್ತೀರೋ ಅವ್ರ ಕಟ್ಟಕ್ಕೆ ರೆಡಿ ಇರ್ತಾರೆ. ದಯವಿಟ್ಟು ಅವ್ರು ನೀರು ಕೊಡಿ. ಯಾವುದೇ ಕಡೆ ಅವ್ರ ಕಡೆ ಬೇಕಾದ್ರೆ ನಾವೊಂದು ಮನೆಗೆ ಇಷ್ಟು ಅಂತ ಹೇಳಿದ್ರೆ ಅಥವಾ ಮುಂಚೆ ಮಾಡಿ ಅದಕ್ಕೆ ಕಲೆಕ್ಷನ್ ಮಾಡೋಣ. ದಯವಿಟ್ಟು ಅವ್ರಿಗೆ ನೀರು ಕೊಡಿ. ಅಧ್ಯಕ್ಷರು ಮತ್ತೆ ಬೆಂಗಳೂರು ಗ್ರಾಮದಲ್ಲಿ 3 ಜನ ಸದಸ್ಯರಿದ್ದಾರೆ. ನಿಮಿಷ ಇರಿ, ನಾನು ಮಾತಾಡ್ತಾ ಆನ್ಸರ್ ಮಾಡ್ಬೇಕು. ಅದಕ್ಕೆ ಆನ್ಸರ್ ಮಾಡೋದು ಒಬ್ಬೊಬ್ಬರಿಗೆ ಆನ್ಸರ್ ಮಾಡ್ತೀನಿ. ಕೊಡ್ತೀನಿ ಮೈಕು. ಬೆಂಗಳೂರಲ್ಲಿ 3 ಜನ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಅಲ್ಲಿ ಕಾವೇರಿ ನೀರು ಕೇಳ್ತಾ ಇದ್ದಾರೆ. ಅಲ್ಲಿ ಸುಮಾರು 4-5 ಲೇಔಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ನೋಡಿ ಸ್ಟಾಂಡ್ ಇನ್ಸ್ಪೆಕ್ಷನ್ ಮಾಡಿ ಪರಿಶೀಲನೆ ಮಾಡಿ ನಮ್ಮ ಗ್ರಾಮಕ್ಕಾಗಿ ಮುಗಿತಾನೆ ಇದೆ. ನೋಡ್ರಿ ಆಯ್ತು ನಿಮ್ದಾಯ್ತು, ಮಾತಾಡ್ಕೊಳ್ಳಿಲ್ಲ ಮಾತಾಡ್ಬಿಟ್ಟು ಕೊಡ್ತೀವಿ. 3 ಜನ ಮೆಂಬರ್ಸ್, ಅಧ್ಯಕ್ಷ, ಉಪಾಧ್ಯಕ್ಷರು ಸ್ಪಾಟ್ ಇನ್ಸ್ಪೆಕ್ಷನ್ ಹಾಕೊಂಡು ಮಾಡೋ ಕೆಲಸ ಅವ್ರ ಕೈ ಮಾಡ್ತೀನಿ. ಶಿಕಾರಿಪಳ್ಳ ಮರಗಳನ್ನ ತಗೊಳ್ತಾರೆ. ನಮ್ಗೆ ನೀರಿಲ್ಲ ಇಲ್ಲ ಎಲ್ಲ ಕೊಟ್ಟು ಆದ್ಮೇಲೆ ನಮ್ಮ ಎರಡು ಮಾಡಿ ನಮ್ಮ ತಗೊಳ್ಬೇಕು. ಏನು ಮಾಡಿದ್ರೆ ಮಾಡ್ಕೊಂತೀರ ಮಾಡ್ಬೇಕಾದ್ಮೇಲೆ ಗ್ರಾಮ ಪಂಚಾಯತ್
ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅಷ್ಟೇ ನೀವು ಫಸ್ಟ್ ಯಾರು ಮಾಡ್ತಾರೆ ಅವ್ರು ಮಾಡ್ತಾರೆ. ಒಂದ್ ನಿಮಿಷ, ಈಗ ವಿನಾಯಕ ಬಡಾವಣೆಯವರು ಈಗ ನೀರಿಗೆ ಅಂತ ಬಂದಿದ್ರಲ್ಲ, ಈಗ ಇದೇ ನೀರು ವಿಚಾರವಾಗಿ ಇದೇನು ಸದಸ್ಯರು ಮಾತಾಡೋದು, ಯಾರು ರವಿ ಅವರು ಮಾತಾಡೋದು, ನಾವು ಆಲ್ರೆಡಿ ಹೇಳಿದ್ದೀವಿ. ನಾವು ಮತ್ತೆ ನಮ್ಮ ಇನ್ನೊಬ್ಬರು ಸದಸ್ಯರು ಶೆಟ್ಟಿಯಣ್ಣವರು ಕೂಡ ಹೇಳಿ ಅವ್ರಿಗೆ ಹೇಳಿದ್ದೀವಿ, ನೋಡಿ ನಿಮ್ಗೆ ನೀರಿನ ವ್ಯವಸ್ಥೆಗೆಲ್ಲ ರೆಡಿ ಮಾಡ್ಕೊಳ್ಳಿ, ನಾವು ನೀರನ್ನ ಕೊಡ್ತೀವಿ ನಿಮ್ಗೆ. ನಾವೇನ್ ಬೇಸಿಕ್ ಆಗಿ ಎಲ್ಲ ಒಂದು ಜನಸಾಮಾನ್ಯರಿಗೆ ಕೊಡಬೇಕು, ಅದು ನಿಮ್ಮ ಹಕ್ಕು, ಕೇಳೋದು ನಿಮ್ಮ ಹಕ್ಕು, ಕೊಡ್ತೀವಿ ಖಂಡಿತವಾಗ್ಲು ಅಂತ ಆಲ್ರೆಡಿ ನಾವು ಹೇಳಿದ್ದೀವಿ. ಈಗ ಇದು ಒಂದು ಕಂಪ್ಲೇಂಟ್ ಅನ್ನೋ ರೀತಿಗೆ ಒಂದು ತಗೊಂಡ್ಬರೋದು ತಪ್ಪು ಅಂತ ನನಗೆ ಅನಿಸುತ್ತೆ. ಎಷ್ಟು ನಿಮ್ಮ ಹಾಲಿ ಸೇರಿರೋದು ರವಿ ಮನೆ ಫಂಕ್ಷನ್ ಹಾಲ್ ಇದು ಸರ್ಕಾರದಿಂದ ಪಂಚಾಯತಿಂದ ಗ್ರಾಮ ಸಭೆ ಮೀಟಿಂಗ್ ಮಾಡ್ತಾ ಇರೋದು, ಪ್ರತಿಯೊಬ್ಬರು ಅವ್ರ ಅಕ್ಕನ ಕೇಳೋದಕ್ಕೆ ಮೀಟಿಂಗ್ ಮಾಡ್ತಾ ಇರೋದು. ರವಿ ಮನೆಗೆ ರವಿ ಮಗಳ ಮದುವೆದು ಅಥವಾ ರವಿ ದೇವರ ಪರ್ಸನಲ್ ಫಂಕ್ಷನ್ ಕಾಲಿತರ ಬಗ್ಗೆ ಮಾತಾಡ್ಬೋದು. ಇದು ಪಂಚಾಯತಿನ ಕೇಳಬೇಕು, ಇಲ್ಲ ಇಲ್ಲಿ ಏನಂತ ಅಧಿಕಾರಿಗಳನ್ನು ಕೇಳಬೇಕು, ಇಲ್ಲ ನಮ್ಮನ್ನೇನೋ ಕೊಡ್ತೇನೋ ಬಟ್ ನಾವೇನೋ ಕರೆಕ್ಟಾಗಿ ಇದು ಮಾಡಿ ಕೇಳಬೇಕು. ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಮುಂದೆ ಇಲ್ಲಿ ಕಾಲಿತರ ಸಭೆ ನನ್ನ ಮಗಳ ಮದುವೆನೇ ಇದು ಸರ್ಕಾರದ್ದು ಸಭೆ, ಗ್ರಾಮ ಸಭೆ. ಪ್ರತಿಯೊಬ್ಬರು ಸಾರ್ವಜನಿಕರು ಬಂದು ಅವರು ಪ್ರಾರಂಭ ಹೇಳ್ಕೊಡ್ತಂದ್ರೆ ಹೆಚ್ಚು ಸಿಕ್ಕಪಡ್ತಕ್ಕಂಥ ಸಭೆ ಇದು. ಕಾಲಿತರ ಸಂಬಂಧ ಏನಿದೆ? ಏನದು ಕಾಲಿತರ ಕೂತ್ಕೊಂಡು ಆ ಸಮಸ್ಯೆ ಏನಿದೆ ನಾನು ಕೊಪ್ಪಾಗೇಟಿಂದ ಬಂದಿದ್ದೀನಿ. ನಾವು ಕೊಪ್ಪಾಗೇಟ್ 15-20 ವರ್ಷದಿಂದ ಇದ್ದೀವಿ. ನಮಗೂ ವಿಶೇಷಚೇತನ ಮಗು ಇದೆ, ನಮಗೂ ಕಾಲೇಜ್ ವೇತನ ಕೊಡ್ಬೇಕು ಅಂತ. ಸೈಟ್ ಸಿಗಲ್ಲ ಹೇಳ್ತಾ ಇದ್ದಾರೆ. ಏನಾದ್ರು ನಿಮ್ಮ ಮನೆ ಕಟ್ಕೊಂಡಿದ್ರೆ 90% ಎಕ್ಸ್ಪೋಜರ್ ಕೊಡ್ತಿದ್ರು. ಖಾಲಿ ಸೈಟ್ ನಮ್ಮ ಗ್ರಾಮ ನಮ್ಮೂರಲ್ಲಿ ವಿಶೇಷಚೇತನ ಮಕ್ಕಳಿದಾರಲ್ವಾ, ಈಗ ವಿಕಲಚೇತನ 120 ಇದ್ದಾರೆ. ತಾಯಿಂದ ಲೆಟರ್ ಮಾಡ್ತಾ ಇದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ 120 ವಿಕಲಚೇತನಿಗೆ ನಮ್ಮ ಉಳಿಮಲ ಸರಂಗ ಕಾಲೇಜ್ ಆಗೋದು ಮುಂದೆ ಮಾಡಿಕೊಡಿ. 120 ಜನಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಬೀಳ್ತಾ ಇದ್ದೇವೆ. ಪ್ರಯತ್ನ ಬೀಳ್ತಾ ಇದ್ದೇವೆ. ಸರ್ಕಾರಿ ಆಸ್ಪತ್ರೆ ಅವಶ್ಯಕತೆ ಇದೆ. ಅದರ ವಿಚಾರವಾಗಿ ನಾವು ಮಾತಾಡ್ತೀವಿ ಸರ್. ನಮ್ಮ ಶ್ರೀಕಾರಿಪಳ್ಳದಲ್ಲಿ ಜಾಮ ಮಸೀದಿ ಹತ್ರ ಒಂದು ಆಶಾ ಕಟ್ಟಡ ಇದೆ. ಅದು ಕೆಳಗಡೆ 3 ಕೋಣೆ ಇತ್ತು, ಮೇಲೊಂದು ಕೋಣೆ ಇದೆ. ಅವರ ಆಶಾ ಕಾರ್ಯಕರ್ತರು ಒಂದ್ಸರಿ ಮಾತ್ರ ಮಿಕ್ಕಿದ್ದು 29 ದಿನ ಹಾಗೆ ಖಾಲಿ ಇರೋದ್ರಿಂದ ಕಟ್ಟಡ ಒಳ್ಳೆ ಮನವಾಗಿ ಚೆನ್ನಾಗಿದೆ. ಆದುದರಿಂದ ಅನೇಕ ಭಾಗಗಳ ಜಿಲ್ಲೆ ಭಾಗದ ವೈದ್ಯಾಧಿಕಾರಿಗಳು ಸುತ್ತಮುತ್ತ ಎಲ್ಲ ಇದ್ರೆ ಜಿಲ್ಲೆ ತಪ್ಪಿದ್ರೆ ಸರ್ಕಾರಿ ಆಸ್ಪತ್ರೆ ಹೋಗ್ಬೇಕಂದ್ರೆ ಅಲ್ಲಿ BP, ಶುಗರ್, ಥೈರಾಯ್ಡ್ ಮತ್ತು ಚಿಕ್ಕ ಮಕ್ಕಳು ಇರುವಂತ ಮಹಿಳೆಯರಂತ ತುಂಬಾ ಜನ 18,000 ಜನ ತುಂಬುವಂತ ಊರಿದೆ. ಅದರಿಂದ ಅಕ್ಕಪಕ್ಕ ಯಾವುದೇ ಆಸ್ಪತ್ರೆ ಇಲ್ಲ, ಸರ್ಕಾರಿ ಆಸ್ಪತ್ರೆ ಇಲ್ಲ, ಪ್ರೈವೇಟ್ ಕ್ಲಿನಿಕ್ಗಳಿಗೆ ತೋರಿಸಬೇಕು. ಆದುದರಿಂದ ತಾವುಗಳು ಅಲ್ಲಿ ಒಬ್ಬ ವಾರಕ್ಕೆ 3 ಸರಿ ಆದರೂ ಒಬ್ಬ ನರ್ಸ್ ಮತ್ತು ಡಾಕ್ಟರ್ನ ನಿಗದಿತಪಡಿಸಿ ಆ ಇಬ್ರು ಯಾರಿದ್ದಾರೆ 5 ಸೆಕ್ಷನ್ 3 ಸೆಕ್ಷನ್ ಮಾತಾಡೋದು ಟೈಮ್ ಕೂಡ ಯಾವ್ದು ನಾನು ಈಗ ದಯವಿಟ್ಟು ಎಲ್ಲ ಎದ್ದು ನಿಂತ್ಕೊಂಡು ದಯವಿಟ್ಟು ಎಲ್ಲ ಎದ್ದು ನಿಂತ್ಕೊಳ್ಬೇಕು. ಗಾಡಿಗಳ ಟ್ಯಾಂಕರ್ ಲೈಸೆನ್ಸ್ ಎಲ್ಲ पंजाब सिंध गुजरात मराठा द्राविड उत्कल बंगा विंध्य हिमाचल यमुना
शुभ नामे जागे, तब शुभ आशीष मांगे, गाहे तब जय गाथा, जन गण मंगलदायक जय हे भारत भाग्य विधाता, जय हे जय हे जय हे। ಅಮರಾವತಿ ಗುಲ್ಮಂಗಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಮ್ಮ ಗ್ರಾಮ ಪಂಚಾಯತಿಯಿಂದ ಎಲ್ಲ ಗ್ರಾಮದ ಸದಸ್ಯರುಗಳು ಮತ್ತು ಉಪಾಧ್ಯಕ್ಷರುಗಳು ಮತ್ತು ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಅಧಿಕಾರಿ ವರ್ಗದವರು ಎಲ್ಲ ಬಂದು, ಮತ್ತು ಶ್ರೀಶಕ್ತಿ ಸಂಘದವರು ಮತ್ತು ಮಹಿಳಾ ಸಂಘದವರು ಮತ್ತು ಆಶಾ ವರ್ಕರ್ಗಳು, ಅಂಗನವಾಡಿ ಟೀಚರ್ಗಳು ಎಲ್ಲರೂ ಬಂದು, ಮತ್ತು ಎಲ್ಲ ಗ್ರಾಮಸ್ಥರ ಜನಗಳು ಎಲ್ಲ ಬಂದು ಎಲ್ಲರ ಕುಂದುಕೊರತೆಗಳನ್ನು ಕೇಳ್ಕೊಂಡಿದ್ದಾರೆ ಇವತ್ತಿನ ದಿನ. ಆ ಕುಂದುಕೊರತೆಗಳು ಏನಿದೆ ಅಂತೇಳಿ ನಾವು ಎಲ್ಲ ಹಳ್ಳಿಗೂ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಆ ಕುಂದುಕೊರತೆಗಳನ್ನು ಎಲ್ಲ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ. ಶ್ರೀಮತಿ ಅಮರಾವತಿ ರಾಜಪ್ಪನವರ ಅಧ್ಯಕ್ಷತೆಯಲ್ಲಿ ಇವತ್ತೇನೋ ಒಂದು ಗ್ರಾಮ ಸಭೆ ನಡೆಯಿತೋ, ಆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತೋ, ಶಿಕಾರಿಪಳ್ಳಿ ಸಮಸ್ಯೆ ಆಗಿರ್ಬೋದು, ಮತ್ತು ಈ ಬೋಡು ಬಿಂಗಿಪುರದ್ದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ವಿನಾಯಕಲೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಸಭೆಯಲ್ಲಿ ಏನೆಲ್ಲ ಒಂದು ಚರ್ಚೆ ಆಯಿತು, ಆರೋಗ್ಯದ ಇರಬೋದು, ಆರೋಗ್ಯದ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣಕ್ಕೆ ಇರ್ಬೋದು, ರೇಷ್ಮೆ ಇಲಾಖೆ ಇರ್ಬೋದು, ಮತ್ತು ಪಂಚಾಯತಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಏನೇನು ಚರ್ಚೆಗಳಾಗಿದ್ದಾವೆ, ಕೆಲಸಗಳಿಗೆ ಸಂಬಂಧಪಟ್ಟಂಗೆ ಏನೇನು ಕುಂದುಕೊರತೆಗಳ ಬಗ್ಗೆ ಸಾರ್ವಜನಿಕರು ಏನೇನು ಅಧ್ಯಕ್ಷರು ಗಮನಕ್ಕೆ ತಂದಿದ್ದಾರೋ ಅವನ್ನೆಲ್ಲನೂ ನೆರವೇರಿಸ್ಕೊಡೋದಕ್ಕೆ ನಮ್ಮ ಅಧ್ಯಕ್ಷರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು. ಸರ್, ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಡೆ ಏನೋ BBMP ಆಗಿರ್ಬೋದು, ಸಾಕಷ್ಟು ಕಡೆಯಿಂದ ಎತ್ಕೊಂಡು ಕಸನ ಡಂಪ್ ಮಾಡ್ತಾ ಇದ್ದಾರೆ. ಡಂಪ್ ಮಾಡ್ತಿದ್ರು ಕೂಡ ಯಾವುದೇ ಥರ ಅನಧಿಕೃತವಾಗಿ ಡಂಪ್ ಮಾಡ್ತಿದ್ದಾರೆ ಮೊದಲನೇದಾಗಿ. ಮತ್ತು ಜನಪ್ರತಿನಿಧಿಗಳು ಸಾಕಷ್ಟು ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಿದೆ. ಯಾಕೆ ಇದನ್ನು ತಡೆ ಆಗ್ತಾ ಇಲ್ಲ? ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಪಂಚಾಯತಿಯಿಂದ ಆಗಿರ್ಬೋದು, ಯಾಕೆ ಇದನ್ನು ತಡೆ ಹಿಡಿತಾ ಇಲ್ಲ ಅಂತೇಳಿ ಜನಪ್ರತಿನಿಧಿಗಳು ಯಾರು ಭಾಗಿಯಾಗಿದ್ದಾರೆ ಅಂತೇಳಿ ತಮ್ಮ ಮಾಧ್ಯಮ ಮಿತ್ರರಿಂದ ನಾನು ಈಗಲೇ ಕೇಳ್ಬಿಡ್ತಾ ಇದ್ದೀನಿ. ಜನಪ್ರತಿನಿಧಿ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ದಯವಿಟ್ಟು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅವರ ಹೆಸರನ್ನ ಬಹಿರಂಗಪಡಿಸಬೇಕು. ಇನ್ನು ಕಸದ ವಿಚಾರವಾಗಿ ನಮ್ಮ ಪಂಚಾಯಿತಿಯಿಂದ ಅಧ್ಯಕ್ಷರಿರ್ಬೋದು, PDO ಇರ್ಬೋದು, ನಾವು ಸದಸ್ಯರಿರ್ಬೋದು, ಪ್ರಾಮಾಣಿಕವಾಗಿ ಅದನ್ನು ಕಂಟ್ರೋಲ್ ತರೋದಕ್ಕೆ, ಅದನ್ನು ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈಗ ಅದನ್ನು ಟೈಮಲ್ಲಿ ಎಲ್ಲಿಂದ ತಂದಾಗ್ತಾ ಇದ್ದಾರೆ, ಯಾವಾಗ ತಂದಾಗ್ತಾ ಇದ್ದಾರೆ, ರಾತ್ರಿ ಹೊತ್ತು 12 ಗಂಟೆ ಸಮಯದಲ್ಲಿ, ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ತಂದು ಸುರಿತಾ ಇದ್ದಾರೆ ಅಂತೇಳಿ ತಮ್ಮ ಗಮನಕ್ಕೂ ಬಂದಿದೆ. ಈಗ ಆಲ್ರೆಡಿ ನಾವು ಪಂಚಾಯತಿ ವತಿಯಿಂದ ಒಂದು ಪೊಲೀಸ್ ಕಂಪ್ಲೇಂಟ್ ಸಹ ಮಾಡಿದ್ದೇವೆ. ಮತ್ತು ಅಲ್ಲೆಲ್ಲ ಬೋರ್ಡ್ಗಳನ್ನ ಸಹ ಅಳವಡಿಸಿದ್ದೇವೆ. ಇದು ಕಸ ಆಗಬಾರ್ದು, ಕಸ ಹಾಕಿದ್ರೆ ಇದು ಅಪರಾಧಕ್ಕೆ ಶಿಕ್ಷೆ ಗುರಿಪಡಿಸ್ತೇವೆ ಅಂತೇಳಿ ಬೋರ್ಡ್ ಕೂಡ ಮಾಡ್ತಾ ಇದ್ದೀವಿ. ಈಗ ಸಭೆಯಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಎಲ್ಲಿ ಕಸ ಜಾಸ್ತಿ ಸುರಿತಾ ಇದ್ದಾರೆ ಅಲ್ಲಿ ಕ್ಯಾಮ್ರಾಗಳು ಸಹ ಅಳವಡಿಸೋದಕ್ಕೆ ಅಧ್ಯಕ್ಷರು ಕ್ರಮ ತಗೋತಾರೆ. ಅದನ್ನು ನಮಗೂ ಅದು ಇದಿದೆ, ಅದನ್ನು ಆದಷ್ಟು ಬೇಗ ಅದನ್ನು ಕ್ರಮ ತಗೊಳ್ಳೋದಕ್ಕೆ, ಆದಷ್ಟು ಬೇಗ ಅದನ್ನು ಸರಿಪಡಿಸೋದಕ್ಕೆ ನಮ್ಮ ಅಧ್ಯಕ್ಷರು ಕ್ರಮ ತಗೋತಾರೆ. ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಡೆ ರಾಜಕಾಲುವೆ ಒತ್ತುವರಿ ಆಗ್ಬೋದು, ಮತ್ತು ಕೆರೆ ಒತ್ತುವರಿ ಸಾಕಷ್ಟು ಆಗಿದೆ. ಈಗಾಗಲೇ ಏನೋ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ರಾಜಕಾಲುವೆ ಮತ್ತು ಏನು ಕೆರೆ ಒತ್ತುವರಿಯನ್ನು ಗ್ರಾಮ ಪಂಚಾಯತಿ ಅಧಿಕಾರಿಗಳೇ ಅದನ್ನು ಒತ್ತುವರಿ ತೆರವನ್ನು ಮಾಡಬೇಕು ಅಂತ ಆರ್ಡರ್ ಆಗಿದೆ. ಸೊ ಆದರೂ ಕೂಡ ಪಂಚಾಯತಿಯಿಂದ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಇದು ರಾಜಕಾಲುವೆ ಏನಿದೆ ಅದು ಬಂದು ರೆವಿನ್ಯೂ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು. ನಮ್ಮ ಪಂಚಾಯಿತಿಯಿಂದ ಏನು ಸಾಧ್ಯವಾಗುತ್ತೋ ಅದನ್ನು ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಏನು ಒಳಪಡ್ತದೋ ಅದನ್ನು ಮಾತ್ರ ನಮ್ಮ ಸಂಪೂರ್ಣವಾಗಿ ಏನೇನು ಮಾಡಬೇಕು ಅದನ್ನು ಕ್ರಮ ತಗೋತೀವಿ. ಇದು ರಾಜಕಾಲುವೆ ಒತ್ತುವರಿ ಆಗಿರೋದು ಕಂದಾಯ ಇಲಾಖೆ, ಅದು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಅದನ್ನು ತಹಸೀಲ್ದಾರ್ ಗಮನ ತಂದಿದ್ದೀವಿ. ಆಲ್ರೆಡಿ ನಮ್ಮ ಪಂಚಾಯಿತಿ ವತಿಯಿಂದ ನಮ್ಮ ತಹಸೀಲ್ದಾರ್ ಇಲಾಖೆ ರೆವಿನ್ಯೂ ಇಲಾಖೆಗೂ ಸಹ ನಾವು ತಂದಿದ್ದೀವಿ. ಅದನ್ನು ನಾವು ಆದಷ್ಟು ಬೇಗ ಅವ್ರ ಮೇಲೆ ಒತ್ತಡ ಹಾಕಿ ಈ ರೆವಿನ್ಯೂ ಇಲಾಖೆಯಿಂದ ರಾಜಕಾಲುವೆಗಳನ್ನು ತೆರವುಗೊಳಿಸೋದಕ್ಕೆ ನಾವು ಇವತ್ತು 2025-26ನೇ ಸಾಲಿನ ಗ್ರಾಮ ಸಭೆಯನ್ನು ನಮ್ಮ ಹುಲಿಮಂಗಲ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾದಂಥ ಅಮರಾವತಿ ರಾಜಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸುಸೂತ್ರವಾಗಿ ನಡೆದಿದೆ. ಎಲ್ಲ ಗೌರವಾನ್ವಿತ ಸದಸ್ಯರುಗಳು, ಎಲ್ಲ ಸಾರ್ವಜನಿಕರು, ಎಲ್ಲ ಗ್ರಾಮಗಳ ಗ್ರಾಮಸ್ಥರು ಭಾಗವಹಿಸಿ ತಮ್ಮ ತಮ್ಮ ಕುಂದುಕೊರತೆಗಳ ಬಗ್ಗೆ ಈ ಗ್ರಾಮ ಸಭೆಯಲ್ಲಿ ಸುಸೂತ್ರವಾಗಿ ಚರ್ಚೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ನಾವು ಇವತ್ತಿಗೆ 25 ದಿವಸ ಆಯಿತು ಅಧ್ಯಕ್ಷರಾಗಿ ಅಮರಾವತಿ ರಾಜಪ್ಪ ಅವರು. 25 ದಿನದಲ್ಲಿ ಶಿಕಾರಿಪಾಳ್ಯದಲ್ಲಿ ನೀರಿನ ಸಮಸ್ಯೆ ತುಂಬ ತೊಂದರೆ ಇತ್ತು. 2 ರೀಬೋರು 2 ಹೊಸ ಬೋರು ಹಾಕಿ ನೀರನ್ನು ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಎಲ್ಲಿ ಸರ್ಕಲಲ್ಲಿ ಕಳ್ಳತನಗಳು ಹೆಚ್ಚಾಗಿತ್ತು ನೈಟ್ ಹೊತ್ತು 4 ಕಡೆ ಸರ್ಕಲ್ಗಳಲ್ಲಿ 4 ಕ್ಯಾಮ್ರಾಗಳನ್ನು ಅಳವಡಿಸಿ ಆ ಒಂದು ಶಿಕಾರಿಪಾಳ್ಯ ಗ್ರಾಮದಲ್ಲಿ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮಾರ್ಗನಹಳ್ಳಿ ಶಾಲೆಯಲ್ಲಿ ಕಳ್ಳತನ ಆಗಿತ್ತು, ಅಲ್ಲಿ ಕ್ಯಾಮ್ರಾ ಮತ್ತು ಹಂಸನ್ನು ಹಾಕಿ ಅಲ್ಲಿ ಅಪಘಾತ ಆಗೋದನ್ನು ತಡೆಗಟ್ಟಿದ್ದೇವೆ.
ಮತ್ತು ಕ್ಯಾಲಸ್ನಹಳ್ಳಿಯಿಂದ ನಂಜಾಪುರ ಕ್ರಾಸ್ ಕಂಟ ದಿನಕ್ಕೆ ಒಂದು ಅಪಘಾತ ಸಂಭವಿಸ್ತಾ ಇತ್ತು. ಅದನ್ನು ನಮ್ಮ ನೂತನ ಅಧ್ಯಕ್ಷತೆಯಲ್ಲಿ ಅಂಶಗಳನ್ನು ಹಾಕಿ ಅದಕ್ಕೆ ಒಳ್ಳೆಯ ಅವಕಾಶವನ್ನು ಮಾಡಿ ಆ ಅಪಘಾತ ಆಗೋದನ್ನು ತಡೆಗಟ್ಟಿದ್ದೇವೆ. ಪೋಡು ಗ್ರಾಮದಲ್ಲಿ ಒಂದು ಬೋರನ್ನು ಹಾಕಿ ಒಳ್ಳೆ ನೀರು ಸಿಕ್ಕಿದೆ. ಪೋಡು ಗ್ರಾಮದ ಜನರಿಗೆ ಒಂದು ಇದಾಗಿದೆ. ಮತ್ತು ಅಲ್ಲಿ ಕೆಲವು ಇನ್ನೂ ಸಣ್ಣ ಪಣ್ಣ ಕೆಲಸ ಕಾರ್ಯಗಳಿತ್ತು, ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ತಾಯಿದ್ವಿ. ಮತ್ತು ಕೆಲವು ಒತ್ತುವರಿಗಳು ಏನು ಕಮರ್ಷಿಯಲ್ ಮಾಡ್ತಾಯಿದ್ರು ಆ ಒಂದು ಕೆಲಸಗಳೆಲ್ಲನೂ ನಮ್ಮ ರವಿ ಮತ್ತು ಮುನೀರಪ್ಪ ಮತ್ತು ನಮ್ಮ ಬಾಬು ಅವ್ರನ್ನ ಜೊತೆಗೂಡಿಸಿ PDOವನ್ನು ಕರ್ಕೊಂಡೋಗಿ ಮಾಜರ್ ಮಾಡಿ ಅದನ್ನು ತಡೆಗಟ್ಟಿದ್ದೀವಿ. ಇನ್ನು ಹಲವಾರು ಉಲ್ಮಂಗಲದಲ್ಲಿ ಈಗ ಒಂದು ಬೋರನ್ನು ಕೊರೆಯುತ್ತಿದ್ದಾರೆ ಮತ್ತು ಉಲ್ಮಂಗಲ ದಿಣ್ಣೆಯಲ್ಲಿ ಒಂದು ಬೋರನ್ನು ಹಾಕಿದ್ದೀವಿ ಮತ್ತು ಚರಂಡಿ ವ್ಯವಸ್ಥೆಗೆ ಕೆಲಸಗಳನ್ನು ಮಾಡಿದ್ದೀವಿ. 25 ದಿನದಲ್ಲಿ ಪ್ರತಿ ಗ್ರಾಮದಲ್ಲಿ ಸತತವಾಗಿ ಬೆಳಗ್ಗೆ ಸಂಜೆ ರಾತ್ರಿ ನಾವು ಸತತವಾಗಿ ಓಡಾಡಿ ಏನು ಸಮಸ್ಯೆ ಇದೆ, ಏನು ಕುಂದುಕೊರತೆ ಇದೆ ನಿಮ್ಮ ಅಂತೇಳಿ ಚರ್ಚೆ ಮಾಡಿ ಗ್ರಾಮಸ್ಥರಲ್ಲಿ ಆ ಗ್ರಾಮದ ಸದಸ್ಯರ ಸಮ್ಮುಖದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಮ್ಮ ಉಲ್ಮಂಗಲ ಪಂಚಾಯತ್ ಎಲ್ಲ ಗ್ರಾಮಗಳಿಗೂ ಒಂದು ನೀರಿನ ವ್ಯವಸ್ಥೆಯನ್ನು ಒದಗಿಸ್ಕೊಡೋದಕ್ಕೆ ನಾವು ಪ್ರಯತ್ನ ಮಾಡಿ ಅದನ್ನು ಮಾಡ್ತೇವೆ. ಮತ್ತು ಯಾವ ಗ್ರಾಮದಲ್ಲಿ ಮಶಾಣ ಇರ್ಬೋದು ಮತ್ತು ಇನ್ನೊಂದು ಇರ್ಬೋದು, ಜನಕ್ಕೆ ಎಲ್ಲಿ ನಾವು ಸತ್ತಾಗ ಮಾಡೋಕ್ಕೆ ಮಣ್ಣು ಮಾಡೋಕ್ಕೆ ತೊಂದರೆ ಇಲ್ಲ. ಅದನ್ನು ಈಗ ಆಲ್ರೆಡಿ ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದೀವಿ. ಅದನ್ನು ಗ್ರಾಮ ಸಭೆ ಆದಮೇಲೆ ಹೋಗಿ ಅದನ್ನು ಮಾಡಿ ಪ್ರತಿ ಗ್ರಾಮದಲ್ಲಿ ಎಲ್ಲಿ ಜಾಗ ಇರೋ ಕಡೆ ಒದಗಿಸಿ ಅವರಿಗೆ ಮಶಾಣಗಳನ್ನು ಮಾಡಿಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಿವೇಶನ ವಿಷಯ ಬಂತು, ಆಗಲೇ ನಿವೇಶನ ಆಗಲ್ಲ ಅಂತ ಗೊತ್ತಿದೆ. ಅದಕ್ಕೆ ಅಪಾರ್ಟ್ಮೆಂಟ್ ಮಾಡ್ತಾರೆ, ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಅಂತ ಕೊಡ್ತಾರೆ. ಫ್ಲ್ಯಾಟ್ ಮುಖಾಂತರವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅವ್ರ ಕಡೆಯಿಂದ ಸರ್ಕಾರಕ್ಕೆ ಇಷ್ಟು ಅಂತ ಏನು ವಂತಿಕೆ ಅಂತ ಮಾಡ್ತಾರೆ, ಆ ವಂತಿಕೆ ಕಟ್ಟಿ ಫ್ಲ್ಯಾಟ್ಗಳನ್ನು ವಿತರಣೆ ಮಾಡೋದಕ್ಕೆ ಸರ್ಕಾರ ಮುಂದೆ ಬಂದಿದೆ. ಈಗ ಪಂಚಾಯತಿಯಿಂದ ಬಂದು 25 ದಿನದಲ್ಲಿ ನಾವು ಇಷ್ಟೊಂದು ಕೆಲಸ ಕಾರ್ಯಗಳನ್ನು ಕಾರ್ಯನಿರತವಾಗಿ ಸತತವಾಗಿ ಶ್ರಮಪಟ್ಟು ಎಲ್ಲ ಸದಸ್ಯರ ಸಹಕಾರ, ಗ್ರಾಮಸ್ಥರ ಸಹಕಾರ, ಬೆಂಬಲವನ್ನು ಪಡೆದು ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ನಮಗೆ ಎಲ್ಲ ಗ್ರಾಮಸ್ಥರ ಸಹಕಾರ, ಎಲ್ಲ ಸದಸ್ಯರ ಪ್ರೋತ್ಸಾಹ ನಮ್ಮ ಜೊತೆಯಲ್ಲಿ ಎಲ್ಲರೂ ಕೊಟ್ಟು ಮುಂದೆ ಇನ್ನೂ ಹೆಚ್ಚಿನ ದಿನಗಳಲ್ಲಿ ಕೆಲಸಗಳನ್ನು ಮಾಡೋದಕ್ಕೆ ಇರುವಷ್ಟು ಸಮಯದಲ್ಲಿ ಕೆಲಸಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಿ. ಎಲ್ಲರಿಗೂ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಿ ಮಾದರಿ ಪಂಚಾಯತಿ ಮಾಡೋದಕ್ಕೆ ನಾವು ಶ್ರಮ ಪಡ್ತೇವೆ ಅಂತೇಳಿ ತಿಳಿಸ್ತಾ ಈ ಮಾತನ್ನು ಮುಗಿಸ್ತೇವೆ. ಜೈ ಏನು ಈ ದಿನ 25-26ನೇ ಸಾಲಿನ ಗ್ರಾಮ ಸಭೆ ನಡೆದಿದ್ದು, ಗ್ರಾಮ ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷ ಅಂತ ಪಿಳ್ಳಮ್ಮನವರು ತುಂಬ ಎಲ್ಲ ಹಳ್ಳಿಗಳಲ್ಲಿ ಮೂಲಸೌಕರ್ಯಗಳನ್ನು ಕೊಟ್ಟು ನಮ್ಮ ಆತ್ಮ ಸ್ನೇಹಿತರಾದಂಥ ಗಜೇಂದ್ರ ಅವರು ಜೊತೆಗೂಡಿ ಒಳ್ಳೆ ಶಿಕಾರ್ಪಾಳ್ಯಕ್ಕೆ ನೀರಿನ ಸೌಕರ್ಯ ಹಾಗೂ ಇಡೀ 10 ಹಳ್ಳಿ ಗ್ರಾಮಗಳನ್ನು ಸುಧಾರಿಸಿ ಒಳ್ಳೆಯ ಕೆಲಸ ಮಾಡಿದರೆ. ಈಗ ಹೊಸ ಅಧ್ಯಕ್ಷರು ಮೊದಲನೇ ಸುತ್ತಿನ ಗ್ರಾಮ ಸಭೆ ನಡೆದಿದೆ. ಈ ಹೋದ ವರ್ಷ ಒಂದು 8ರಿಂದ 9 ಕೋಟಿ ಅನುಮೋದನೆ ಮಾಡಿದ್ರಿ ಬಜೆಟು. ಈ ಬಾರಿ ಒಂದು 10 ಕೋಟಿ ಅನುಮೋದನೆ ಮಾಡಿದ್ದೀರಿ. ಎಲ್ಲ ಹಳ್ಳಿಗೂ ಸಿಗಲಿ ಅಂತ ಶುಭ ಕೋರ್ತಾರಂಥ ರಾಮಾಂಜಿ ಅವರು ಹೇಳಿದಾಗೆ 25 ಸಾಲಿನ ಗ್ರಾಮ ಸಭೆ ಇವತ್ತು ಯಶಸ್ವಿಯಾಗಿ ನಡೀತು. ಹೊಸ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈಗ ಇಂದಿನ ಗ್ರಾಮ ಸಭೆ ನಮ್ಮ ಏನು ವರ್ಗ 15ನೇ ಹಣಕಾಸಿನ ಯೋಜನೆಯಲ್ಲಿ ಎಲ್ಲ ಕಾಮಗಾರಿನೂ ಪೂರ್ಣ ಆಗಿರ್ತೈತೆ. ಆದರೆ ಏನು ಸಂದಾಯ ಕಾಂಟ್ರಾಕ್ಟ್ರಲ್ಲಿ ಸೇರಬೇಕಾಯ್ತು ಅದೆಲ್ಲ ಸೇರುತ್ತೆ. ಈಗ ಈ ಬಾರಿಗೆ ಒಂದು 10 ಕೋಟಿ ರೂಪಾಯಿ ಆಕ್ಷನ್ ಪ್ಲಾನ್ ವರ್ಗ 1ರಲ್ಲಿ ಮಾಡಬೇಕು ಅಂತ ಅನುಮೋದನೆಯನ್ನು ಪಡ್ಕೊಂಡಿದ್ದೀವಿ. 16ನೇ ಹಣಕಾಸಿನ ಯೋಜನೆಯಲ್ಲಿ ಸರ್ಕಾರದಿಂದ 80ರಿಂದ 1 ಕೋಟಿ ರೂಪಾಯಿ ಬರ್ಬೋದು, 80 ಲಕ್ಷದಿಂದ 1 ಕೋಟಿ ರೂಪಾಯಿ ಬರ್ಬೋದು. ಈ ಎಲ್ಲವನ್ನು ಇಟ್ಕೊಂಡು 10 ಗ್ರಾಮಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಆಯ್ದುಕೊಂಡು ಪರಿಹಾರ ಮಾಡೋದಕ್ಕೆ ಪಂಚಾಯಿತಿ ಶ್ರಮ ಪಡುತ್ತೆ, ಕಷ್ಟಪಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇರ್ತಕ್ಕಂಥ ಸಮಸ್ಯೆ ಈಗ ಆ ವಿರಳದಲ್ಲಿ ಇರ್ತಕ್ಕಂಥದ್ದನ್ನ ಸಮಸ್ಯೆಗಳನ್ನು ಕೈಗೆತ್ಕೊಂಡು ಮುಂದಿನ ಆಕ್ಷನ್ ಪ್ಲಾನಲ್ಲಿ ಇವೆಲ್ಲ ಆಕ್ಷನ್ ಕಾಮಗಾರಿಗಳನ್ನು ಬರೆದು ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಸಮಸ್ಯೆಗಳಿರ್ತದೆ ಸರ್. ನಾವು ಅಧ್ಯಕ್ಷರಾಗಿದ್ದು ಕೂಡ ಇದೇ ಥರ ಸಮಸ್ಯೆ ಕಾಣ್ತಾ ಇದ್ದೀವಿ. ಸಮಸ್ಯೆಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಈಗ ರೆವಿನ್ಯೂ ಲೆವೆಟ್ಸು ಉಲ್ಮಂಗಲ ಗ್ರಾಮ ಪಂಚಾಯತಿಯಲ್ಲಿ ಹೇಳಿಕೆಯಲ್ಲಿ ರೆವಿನ್ಯೂ ಲೆವೆಟ್ಸು ತುಂಬ ಅತಿ ಹೆಚ್ಚು ಇರೋದ್ರಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇಸಿಕ್ ನೀಡ್ಸಿನ ಪಂಚಾಯಿತಿ ಕೊಡೋದು ತುಂಬ ಕಷ್ಟ ಇದೆ. ಹಾಗಾಗಿಯೇ ಈಗ ಸರ್ಕಾರ ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಗ್ರೇಟರ್ ಬೆಂಗಳೂರು ಅದರ ಅಂಡರಲ್ಲಿ ಏನು BBMP ಮಾಡಬೇಕು ಅಥವಾ ಪಂಚಾಯತಿಗಳನ್ನ ಅಪ್ಗ್ರೇಡ್ ಮಾಡಬೇಕು ಅಂತ ಏನು ಹೇಳ್ತಾ ಇದೆ, ಅದಾದರೆ ಉತ್ತಮ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದಾಯಿತು ಅಂದರೆ ನಮಗೆಲ್ಲ ಬೇಸಿಕ್ ನೀಡ್ಸಿ ಎಲ್ಲ ಲೆವೆಟ್ಗಳಿಗೆಲ್ಲ ಕೊಡ್ಬೋದು. ಈಗ ಇರ್ತಕ್ಕಂಥದ್ದು ಪಂಚಾಯಿತಿಯಲ್ಲಿ ಏನಪ್ಪ ಅಂತಂದರೆ ಅನುದಾನ ಕಡಿಮೆ. ನಮಗೆ ಈಗ ಪಂಚಾಯಿತಿಯಲ್ಲಿ ಟ್ಯಾಕ್ಸ್ ಬರ್ತಕ್ಕಂಥದ್ದು ಬರೀ BA BA ಮಾಡಿ
ಬಿ ಡಿ ಎ ಲೆವೆಟ್ಸು ಅಪಾರ್ಟ್ಮೆಂಟ್ಸಿಂದ ಮಾತ್ರ ಬರ್ತಕ್ಕಂಥದ್ದು. ಬೇರೆ ಯಾವುದು ಸರ್ಕಾರನೇ ಈಗ ಅದು ಟ್ಯಾಕ್ಸ್ ತಗೋಬಾರ್ದು ಅಂತ ಆದೇಶ ಇರೋದ್ರಿಂದ ನಾವು ಯಾವ ಟ್ಯಾಕ್ಸನ್ನು ತಗೊಳ್ಳಲ್ಲ. ಆದರೂ ಸಹ ನಾವು ಅವರಿಗೆ ಬೇಸಿಕ್ ನೀಡ್ಸನ್ನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬೇಸಿಕ್ ನೀಡ್ಸನ್ನು ಎಲ್ಲ ಲೇಔಟ್ಗಳಿಗೂ ಸಹ ಕೊಡ್ತಾ ಇದ್ದೇವೆ. ನೀರು, ಲೈಟು, ಮೋರಿ, ರೋಡು ಆಲ್ಮೋಸ್ಟ್ 80 ಭಾಗ ಪಂಚಾಯತಿ 10 ಊರುಗಳಲ್ಲಿ ಪೂರ್ಣಗೊಂಡಿರ್ತೈತೆ. ಇನ್ನೂ 20 ಭಾಗ ಇದೆ. ಈಗ ಏನು ನಾವು ಸರ್ವೆ ಮಾಡಿ ಕಳಿಸಿದ್ದೀವಿ ಸರ್ಕಾರಕ್ಕೆ 11B ಮಾಡೋದಕ್ಕೆ, ಅದು ಒಂದು ಏನಾದರೂ ಸರ್ಕಾರ ಅನುಷ್ಠಾನ ಮಾಡಿಬಿಟ್ರೆ ಈಗ ಅದು ಬರಬೇಕು ನಮಗೆ. ಅದು ಬಂತು ಅಂದರೆ ಇನ್ನೊಂದು 10-15 ಕೋಟಿ ನಮಗೆ ಲೇಔಟ್ಸ್ಗಳಿಂದ ಬರೋ ರೆವಿನ್ಯೂಯಿಂದ ರೆವಿನ್ಯೂ ಬರುತ್ತೆ. ಅದು ಬಂತು ಅಂದರೆ ಮಾಡ್ಬೋದೇನೋ. ಅದ್ರ ಮಧ್ಯದಲ್ಲಿ ಏನು ಗ್ರೇಟರ್ ಬೆಂಗಳೂರು ಆಗುತ್ತಾ, BBMP ಆಗುತ್ತಾ, ಅಥವಾ ಪಂಚಾಯತಿಗಳನ್ನು ಅಪ್ಗ್ರೇಡ್ ಮಾಡ್ತಾರೋ, ಯಾವುದಕ್ಕೆ ಅಪ್ಗ್ರೇಡ್ ಮಾಡ್ತಾರೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅದಾಯಿತು ಅಂತಂದರೆ ನಮಗೆ ಒಳ್ಳೆಯದು. ಸಮಸ್ಯೆಗಳು ಇದ್ದಾವೆ, ಬರ್ತಾ ಇರ್ತವೆ, ಹೋಗ್ತಾ ಇದ್ದಾವೆ. ನಾವು ಸಮಸ್ಯೆಗಳು ಬೇಕಾದಷ್ಟು ಪರಿಹಾರ ಮಾಡ್ತೇವೆ. ಪಂಚಾಯತಿ ಲಿಮಿಟ್ಸಲ್ಲಿ ಪರಿಹಾರ ಮಾಡ್ತಕ್ಕಂಥ ಒಂದು ಉಲ್ಮಂಗ್ಲ ಗ್ರಾಮ ಪಂಚಾಯತಿ ಲಿಮಿಟ್ಸ್ ಕಳ್ಕೊಂಡಿದೆ. ಈಗ ಇದು ಅಪ್ಗ್ರೇಡ್ ಆಗಬೇಕು, ಇಲ್ಲ BBMP ಆಗಬೇಕು. ಗ್ರಾಮ ಠಾಣಾ ಖಾತೆಗಳಾಗ್ತಾ ಇದೆ, ಮಿಕ್ಕಿದ ಖಾತೆಗಳಾಗ್ತಾ ಇಲ್ಲ. ಗ್ರಾಮ ಠಾಣಾ ಖಾತೆ BM ಮಾಡಿ BDI ಏನಿದೆ ಆ ಖಾತೆಗಳಾಗ್ತಾ ಇದೆ, ಮಿಕ್ಕಿದ ಖಾತೆಗಳಾಗ್ತಾ ಇದೆ. ಸರ್ಕಾರದ ಆದೇಶ ಇರೋದ್ರಿಂದ ನಾವೇನು ಮಾಡೋದಕ್ಕಾಗ್ತಾ ಇಲ್ಲ. ಗ್ರಾಮ ಠಾಣಾ ಖಾತೆ ಆಗ್ತಾ ಇದೆ, ಕಾನಿಷ್ಮಾರಿ ಏನಿದೆಯೋ ಅದು ಸ್ವಚ್ಛವಾಗಿ ಆಗ್ತಾ ಇದೆ ಕೆಲಸ. ನಮ್ಮನವರ ಅವಧಿಯಲ್ಲಿ ನಾವು ತುಂಬ ಸಾರ್ವಜನಿಕರ ಗಮನ ಸೆಳೆದಿದ್ದೀವಿ. ತಾಲೂಕು ಆಡಳಿತ, ಜಿಲ್ಲಾಡಳಿತ ಗಮನವನ್ನು ಸೆಳೆದಿದ್ದೀವಿ ನಾವು. ಅದು ಆಲ್ಮೋಸ್ಟ್ ಹತ್ತಿರದಲ್ಲಿದೆ. ಅವರು ಸುಮ್ಮನೆ ಕೊಕ್ಕೆಗಳು ಹಾಕ್ಕೊಂಡು ಅವರೇನು ದುಡ್ಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಇವತ್ತು ಅದನ್ನೇ ಮಾಡ್ತಾ ಇದ್ದಾರೆ. ನಾವು ಏನು ರೆಸಲ್ಯೂಷನ್ ಮಾಡಬೇಕು, ತಾಲೂಕು ಆಡಳಿತಕ್ಕೆ ಕೊಟ್ಟಿದ್ದೀವಿ, ಇನ್ಸ್ಪೆಕ್ಷನ್ ಮಾಡಿಸಿದ್ವಿ, ತಹಶೀಲ್ದಾರ್ ಬಂದಿದ್ದಾರೆ, ಅವರಿಗೆ ವಾರ್ನಿಂಗನ್ನು ಕೊಟ್ಟಿದ್ದರು, ಖಾಲಿ ಮಾಡ್ಕೊಂಡು ಹೋಗ್ಬೇಕು ನೀವು ಅಂತೇಳಿ. ಆದರೆ ಅದು ಏನಪ್ಪ ಅಂದರೆ ಕಾಣದ ಕೈಗಳು ಸ್ವಲ್ಪ ಅಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನೂ ಅವ್ರು ತಿನ್ನೋದು ಋಣ ಇದನ್ನು ಸಾಯಿಬಾಬಾ ಅವರಿಗೆ ಸಹಾಯ ಮಾಡ್ತಾ ಇರೋದು, ಪಂಚಾಯತಿಗೆ ಮಾಡ್ತಾ ಇಲ್ಲ. ಅದು ನಮ್ಮ ಪಂಚಾಯತಿಗೆ ಬಂತು ಅಂದರೆ ಆ ಹಣ ಏನಾಗುತ್ತೆ ಅಂದರೆ ಸಾರ್ವಜನಿಕರಿಗೆ ನಾವು ವಿನಿಯೋಗಿಸ್ತೀವಿ. ಅದು ನಾವು ತಗೊಳ್ಳೋದಕ್ಕಾಗಲ್ಲ. ತಹಶೀಲ್ದಾರ್ ತೊಗೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ, ಯಾವುದು ಅಧೀನದಲ್ಲಿ ಇಟ್ಕೊಳ್ತಾರೋ ಅಥವಾ ನಮ್ಮ ಅಧೀನಕ್ಕೆ ಕೊಡ್ತಾರೋ ಗೊತ್ತಿಲ್ಲ. ಅದು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕು. ಸಾರ್ವಜನಿಕರಿಗೆಲ್ಲ ಗೊತ್ತಿದೆ, ಗಮನಿಸ್ತಾ ಇದ್ದಾರೆ, ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ. ಒಂದಲ್ಲ ಒಂದಿನ ಅತಿ ಶೀಘ್ರದಲ್ಲೇ ಅದಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮಾಡಿದ್ದೀವ್ರಿ, ಇನ್ನೂ ಅತಿ ಹೆಚ್ಚು ಈಗಿರ್ತಕ್ಕಂಥ ಅಧ್ಯಕ್ಷರು ಇನ್ನೂ ಅತಿ ಹೆಚ್ಚು ಮಾಡಲಿ ಅಂತ ಆಶಿಸ್ತೀನಿ ನಾನು. ಈಗ ನಾವು ನಮ್ಮದು ಆಡಳಿತ ಒಂದು ರೀತಿ, ಅವ್ರದ್ದು ಆಡಳಿತ ಒಂದು ರೀತಿ. ನಮ್ಮ ಆಡಳಿತದಲ್ಲಿ ನೀರಿನ ಸಮಸ್ಯೆ ಇತ್ತು, ಹಾಗಾಗಿ ನಾವು ಸ್ವಂತ ಅಧ್ಯಕ್ಷರ ಹೇಳಿಕೆ ಮೇರೆಗೆ ಸದಸ್ಯನಾದ ನಾನು ನಮ್ಮ ಸ್ವಂತ ಅನುದಾನದಿಂದ ಒಂದು ಟ್ರ್ಯಾಕ್ಟ್ರನ್ನು ನಾವು 20-22 ತಿಂಗಳಿಂದ ಕೊಟ್ಟಿದ್ದೀವಿ. ಈಗಲೂ ಅದು ಏನು ನಾವು ಈಗ ಅಧ್ಯಕ್ಷರಲ್ಲ, ನನಗೆ ಸದಸ್ಯ, ನಮ್ಮ ಅಕ್ಕನವರು ಈಗ ಸದಸ್ಯರಾಗಿದ್ದಾರೆ, ಮಾಜಿ ಅಧ್ಯಕ್ಷರವರು. ಈಗಿರೋ ಸಮಯದಲ್ಲೂ ಸಹ ನಾವು ವಾರದಲ್ಲಿ ಕಂಟಿನ್ಯೂ 7 ದಿನ ನಾವು ಟ್ರ್ಯಾಕ್ಟರ್ನ ಓಡಿಸ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಅದು ಮೀಸಲಿಟ್ಟಿದ್ದೀವಿ. ಅದು ಇನ್ನೂ ಮುಂದಿನ ದಿನ ಹೋಗ್ತದೆ. ನಮ್ಮ ಅವಧಿಯಲ್ಲಿ ಈಗ ನೋಡಿ ನಮ್ಮ ಮರಗೊಂಡಳ್ಳಿ ಮತ್ತು ಶಿಕಾರಿಪಳ್ಳಿಕ್ಕೆ ನಮ್ಮ ಅವಧಿಯಲ್ಲಿ ವಿಶೇಷವಾದಂಥ ಕೆಲಸಗಳೇನಪ್ಪ ಅಂದರೆ, ಅಂಬೇಡ್ಕರ್ ಭವನ ಇರಲಿಲ್ಲ ನಮಗೆ ಪಂಚಾಯಿತಿಯಲ್ಲಿ. ಮೊಟ್ಟ ಮೊದಲಿಗೆ ನಾವು 1.25 ಎಕರೆನ ನಾವು DC ಕಡೆಯಿಂದ ನಾವು ಆದೇಶ ಮಾಡ್ಕೊಂಡಿದ್ದೀವಿ. ಹಾಗೆ ಸಾರ್ವಜನಿಕ ಆಸ್ಪತ್ರೆಯನ್ನು ಮಾಡ್ಕೊಂಡಿದ್ದೀವಿ ನಾವು, ಮತ್ತು ವೆಟರ್ನರಿ ಹಾಸ್ಪಿಟ್ಲಿಗೆ 1/2 ಎಕರೆ ಮಾಡ್ಕೊಂಡಿದ್ದೀವಿ. ಭಾಳ ಮುಖ್ಯ, ಅತಿ ಜರೂರು ಅಂತಂದರೆ ಮಾರ್ಗೊಂಡಳ್ಳಿ ಮತ್ತು ಶಿಕಾರಿಪಳ್ಳಿಗೆ ನಮ್ಮದು ಜೋಡಿ ಗ್ರಾಮ ಆಗಿರೋದ್ರಿಂದ ನಮ್ಮದು ಒಂದು ಹಾಸ್ಪಿಟ್ಲು ನಮಗೆ ಬೇಕಾಗಿತ್ತು. ಹಾಸ್ಪಿಟ್ಲು ಮತ್ತು ಸ್ಮಶಾನ ಬೇಕಾಗಿತ್ತು ನಮಗೆ. ಆ ಸ್ಮಶಾನಕ್ಕೆ ನಾವು DC ಆದೇಶವನ್ನು ಪಡ್ಕೊಂಡಿದ್ದೀವಿ. ಅದಕ್ಕೆ ಕಾಣದ ಕೈಗಳು ಅನೇಕ ಅರ್ಜಿಗಳನ್ನು ಹಾಕಿದ್ದಾರೆ, ಕೊಡಬಾರ್ದು ಇವರಿಗೆ ಅಂತ. ಕೆಲವು ಖಾಸಗಿ ಕಲ್ಯಾಣ ಮಂಟಪಗಳ ಜೊತೆ ಕೈ ಜೋಡಿಸ್ಕೊಂಡು ಕೆಲವು ಕಾಣದ ಕೈಗಳು ಅಬ್ಜೆಕ್ಷನ್ಸ್ ಹಾಕ್ಕೊಂಡು ಅರ್ಜಿಗಳು ಹಾಕ್ಕೊಂಡು ಬಂದಿದ್ದಾರೆ. ಈ ವಾರ ಅಥವಾ ಬರೋ ವಾರದಲ್ಲಿ ನಮ್ಗೆ ಅದನ್ನು ಹ್ಯಾಂಡ್ ಓವರ್ ಆಗ್ತಾಯಿದೆ. ಹ್ಯಾಂಡ್ ಓವರ್ ಆಯಿತು ಅಂತಂದರೆ ನಮ್ಮ ಹಿರಿಮೆ ಏನಪ್ಪ ಅಂದರೆ, ನಮ್ಮ ಅಧ್ಯಕ್ಷಗಿರಿಯಲ್ಲಿ ಸುಮಾರು 4-5 ಎಕರೆ ನಾವು ಪಂಚಾಯಿತಿ ಹ್ಯಾಂಡ್ ಓವರ್ಗೆ ನಾವು ತಗೊಳ್ತಾ ಇದ್ದೀವಿ. ನಾವು DC ಆದೇಶ ಮಾಡಿಸ್ಕೊಂಡಿದ್ದೀವಿ. ಸುಮಾರು 60-70 ಕೋಟಿ ಸಾರ್ವಜನಿಕ ಒಳ್ಳೆ ಕೆಲಸ ಮಾಡಿದ್ದೀವಿ ಅನ್ನೋ ತೃಪ್ತಿ. ನೀರಲ್ಲಿ ನಾವು ಸಾರ್ವಜನಿಕರಿಗೆ ತೃಪ್ತಿಯನ್ನು ಪಡಿಸಿದ್ದೀವಿ ಅನ್ನೋದು ಒಂದು ತೃಪ್ತಿ. 10 ಗ್ರಾಮಗಳನ್ನು ನಾವು ನಮ್ಮ ಕೈಲಾದಷ್ಟು ಕೆಲಸವನ್ನು ನಾವು ಮಾಡಿದ್ದೀವಿ. ಈಗ ಇರ್ತಕ್ಕಂಥ ಅಧ್ಯಕ್ಷರು ಈ ಆದೇಶಗಳನ್ನು ಮುಂದಕ್ಕಿಟ್ಕೊಂಡು ಅವರು ಇನ್ನು ಮುಂದಿನ ಸವಾಲುಗಳನ್ನು ಎದುರಿಸ್ತಾ ಇರೋ ಸಮಸ್ಯೆಗಳನ್ನ ಬಗೆಹರಿಸಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.